ಪದ್ಮನಾಭಿ ಆಚಾರ್ಯರು ಇವಾಗ ರಚಿತ ಪದ್ಮನಾಭಿ ಪಂಚವಿಂಶತಿಯಲ್ಲಿ 13ನೇ ವಿಭಾಗ ವೃಷಭ ಸ್ತೋತ್ರ. ಜಯ ಉಸಹನಾಭಿನಂದನ ತಿರುವನ ನಿಲಯೈಕದೀಪತಿ ತಯರ ಜಯ ಸಕಲ ಜೀವವತ್ಸಲ ನಿರ್ಮಲ ಗುಣರಯನ ನಿಧಾನ. ಜಯ ಋಷಭನಾಭಿನಂದನ ತ್ರಿಭುವನ ನಿಲಯೈಕದೀಪತೀರ್ಥಕರ ಜಯ ಸಕಲ ಜೀವವತ್ಸಲ ನಿರ್ಮಲ ಗುಣರತ್ನ ನಿಧೇನಾಥ. ಸಕಲ ಸುರಾಸುರಮಣಿಮೂಢ ಕಿರಣ ಕಪೂರಿಯಪಾಯ ಪೀಡತುಮಂ ಧನ್ನಾ ಪ್ರೇಚಂತಿ ಪುನಂತಿ ಜವಂತಿ ಛಾಯಂತಿ ಜಿನಾಃ. ಸಕಲ ಸುರಾಸುರಮಣಿಮಕುಟ ಕಿರಣೈರ್ ಕುರುವರಿತ ಪಾದಪೀಠತ್ವಾಂ ಧನ್ಯಾ ಪ್ರೇಕ್ಷಂತೆ ಸುವಂತಿ ಜಪಂತಿ ಗಾಯಂತಿ ಜಿನನಾಥ. ನಮಸ್ಕಾರ ಮಾಡುತ್ತಿರುವ ಸಮಸ್ತ ದೇವಗಳ ಹಾಗೂ ಅಸುರರ ಮಣಿಮಯವಿರುವ ಮಕುಟಗಳ ಕಿರಣಗಳಿಂದ ಯಾರ ಪಾದಪೀಠವು ಎಂದರೆ ಪಾದಗಳನ್ನಿಡುವ ಆಸನವು ವಿಚಿತ್ರ ವರ್ಣಗಳದ್ದಾಗುತ್ತಿದೆ. ಅಂಥ ಆ ಋಷಭ ಜಿನೇಂದ್ರ ಪುಣ್ಯಾತ್ಮರಾದ ಜೀವರುಗಳು ದರ್ಶನ ಮಾಡುತ್ತಾರೆ, ಸ್ತುತಿ ಮಾಡುತ್ತಾರೆ, ಜಪ ಮಾಡುತ್ತಾರೆ ಮತ್ತು ಧ್ಯಾನ ಮಾಡುತ್ತಾರೆ. ಇಲ್ಲಿ ಋಷಭನಾಥ ಭಗವಂತರ ಸ್ವರೂಪವನ್ನು ಹೇಳಿದರು ಮತ್ತು ಪುಣ್ಯಾತ್ಮ ಜೀವರುಗಳೇ ಅವರದ ದರ್ಶನ ಮಾಡ್ತಾರೆ, ಸ್ತುತಿ ಮಾಡ್ತಾರೆ, ಜಪ ಮಾಡ್ತಾರೆ, ಧ್ಯಾನ ಮಾಡ್ತಾರೆ ಅಂಥೇಳಿ 4 ವಿಭಾಗ ಹೇಳಿದ್ದಾರೆ. ದರ್ಶನಂ ದೇವದೇವಶ್ಯ, ಹೌದೇನು? ಆಮೇಲೆ ದರ್ಶನಂ ಪಾಪನಾಶನಂ, ಆಮೇಲೆ ದರ್ಶನಂ ಸ್ವರ್ಗ ಸೋಪಾನಂ, ದರ್ಶನಂ ಮೋಕ್ಷ ಸಾಧನಂ. ಇದರದೇ ಅದ ಒಂದು ಪ್ರಕಾರ ರೂಪಾಂತರ ಇದಿದೆ. ದರ್ಶನಂ ದೇವದೇವಶ್ಯ, ಯಾರು ಮಾಡ್ತಾರೋ, ಯಾರು ಪುಣ್ಯವಂತರದರೋ ಅವರು ಪುಣ್ಯಾತ್ಮರು ಮಾಡ್ತಾರೆ. ಹಾಗಾದರೆ ಜಿನದೇವನ ದರ್ಶನದ ಯೋಗ ಯಾವ ಶ್ರೀಮಂತ ಧನಾಢ್ಯ ಪುರುಷನಿಗೆ ಲಭಿಸುವುದಿಲ್ಲವೋ ಅವನು ಪುಣ್ಯಾತ್ಮ ಇದ್ದಾನೆ. ಅತ್ಯಂತ ಧನಾಢ್ಯ ಇದ್ದಾನೆ, ಜೈನ ಕುಲೋತ್ಪನ್ನನೂ ಇದ್ದಾನೆ. ಆದರೆ ಜಿನೇಂದ್ರ ಪ್ರಭುವಿನ ದರ್ಶನದ ಯೋಗ ಇಲ್ಲ, ಅವನನ್ನು ಪುಣ್ಯಾತ್ಮ ಅಂತೇಳಿ ಆಚಾರ್ಯ ದೇವರೇ ಹೇಳಿದ್ದಾರೆ. ಯಾವ ಪುಣ್ಯಾತ್ಮ ಇದ್ದಾನೋ ಅವನಿಗೆ ಜಿನೇಂದ್ರ ಪ್ರಭುವಿನ ದರ್ಶನ ಯೋಗ ಲಭಿಸಿದೆ. ಅರ್ಥಾತ್ ಅವನನ್ನೇ ಪುಣ್ಯಾತ್ಮ ಅಂಥೇಳಿ ಹೇಳಲಾಗುತ್ತದೆ. ದೇವದೇವನ ತ್ರಿಲೋಕ ಪೂಜ್ಯ ಪ್ರಭುವಿನ ವೀತರಾಗತೆಯ ಪರಿಪೂರ್ಣತೆಯನ್ನು ತಲುಪಿದಂಥ ಆ ಪರಮಾತ್ಮನ ದರ್ಶನದ ಯೋಗ ಯಾವನಿಗೆ ಲಭಿಸಿದೆಯೋ ಅವನಿಗೆ ಬೇಕಾದರೆ ಕಷ್ಟ ಮಾಡಿದ ನಂತರನ ಒಂದು ಸಲ ಉದರ ಪೋಷಣೆ ಆದ್ರೂ ಅವನು ಪುಣ್ಯಾತ್ಮ ಇದ್ದಾನೆ. ಮತ್ತು ಇದರ ವಿರುದ್ಧವಾಗಿ ಇನ್ನೋರ್ವ ಧನಾಢ್ಯ ಅಪರಿಮಿತ ಧನ ಇದೆ, ಅವನಿಗೆ ಗೊತ್ತಿಲ್ಲ ಎಷ್ಟಿದೆ ಅನ್ನೋದ. ಆದರೆ ಜಿನದೇವನ ದರ್ಶನ ಯೋಗ ಇಲ್ಲ, ಅವನನ್ನು ಪುಣ್ಯಾತ್ಮ ಅಂಥೇಳಿ ಇಲ್ಲಿ ಆಚಾರ್ಯ ದೇವ ಅಂದಿರ್ತಾನೆ. ಇವ್ರಿಗೊಂದು ಅಭಿಪ್ರಾಯ ಬೇರೆ ಇದೆ ಅಂದರೆ ನಿಜವಾಗಿ ಪುಣ್ಯಾತ್ಮ ಅಂಥೇಳಿ ಹೇಳಬೇಕಾದ್ರೆ ಯಾವ ಜೀವ ಅರ್ಥಾತ್ ಯಾವ ಆತ್ಮ ಇನ್ನು ಪವಿತ್ರತೆಯ ಮಾರ್ಗವನ್ನು ಕಂಡುಕೊಳ್ಳುವಂಥ ಒಂದು ಯೋಗ್ಯತೆ ಹೊಂದಿದನೋ
ಅವನು ಪುಣ್ಯಾತ್ಮ ಇದೆ. ಬಾಹ್ಯ ಸಂಯೋಗಗಳ ಅಧಿಕತೆಯಿಂದ ಪುಣ್ಯದ ಅಳತೆ ಮಾಡೋದ ಇದು ಕೇವಲ ಅಜ್ಞಾನ ಇದೆ. ನಿರೋಗ ಶರೀರ, ಪರಿವಾರದ ಅನುಕೂಲತೆ, ವಿಪುಲ ಇಂದ್ರಿಯ ವಿಷಯಗಳ ಸಾಕಷ್ಟು ಆಜ್ಞೆ ನಡೆಯೋದ, ಸಮಾಜದೊಳಗೆ ಮನ್ನಣೆ ಇರೋದ, ಇದೆಲ್ಲ ಏನಿದೆ ರೀ? ಕೆಲವು ಜೈನ ಶ್ರೀಮಂತರು ಹೀಗಿರ್ತಾರೋ ಅವರ ಕಾರ್ಯಕ್ರಮದ ಉದ್ಘಾಟನೆಗೆ ಮಾತ್ರ ಬರ್ತಾರೆ, ಅದು ಮುಗಿದ ಕೂಡಲೇ ಓಡ್ತಾ ಇರ್ತಾರೆ. ಅವರ ಕಾರ್ಯಕ್ರಮಗಳ ಸಮಾರೋಪನ ಸಮಾರಂಭಕ್ಕೆ ಮಾತ್ರ ಬರ್ತಾರೆ. ಅವರನ್ನು ಕರೆದಿರ್ತಾರೆ. ಇವರಿಗೂ ಆ ಜೀವ ಏನಾದರೂ ಮಾಡಿ ಧರ್ಮದ ಕಡೆಗೆ ಬರಲಿ ಅನ್ನೋ ಅಭಿಲಾಷೆ ಇರುವುದಿಲ್ಲ. ಸಾಕಷ್ಟು ಇದೆ, ಒಂದಿಷ್ಟು ಧರ್ಮಕ್ಕೆ ಧನ ಬರಲಿ ಅನ್ನೋ ಅಭಿಲಾಷೆ ಅಂಥೇಳಿ ನನಗೆ ಸಮಯ ಇಲ್ಲ ಅಂತಂದ್ರೆ ನೀವು ಬರೀ 10 ನಿಮಿಷ ಬರಲಿ ಅಂತೇಳಿ ನಮ್ದಷ್ಟು ಕಾರ್ಯ ಮಾಡಿಕೊಂಡ್ರೆ ಆಮೇಲೆ ಅವರಿಗೂ ಆ ದೊಡ್ಡ ಸ್ಥಾನ ಕೊಟ್ಟ ನಂತರ ಆ ದೊಡ್ಡ ಸ್ಥಾನವನ್ನು ಒಂದು ಥರ ಮಾರು ತಗೊಂಡ ಹಾಗೆನ ಅವರು ದುಡ್ಡು ಕೊಟ್ಟ ಹೊರಟು ಹೋಗ್ತಾರೆ. ಅವರನ್ನು ಇಲ್ಲಿ ಪುಣ್ಯಾತ್ಮ ಅನ್ನಲಿಲ್ಲ. ಇಲ್ಲಿ ನಿಜವಾಗಿ ಪುಣ್ಯಾತ್ಮ ಯಾವ ಪ್ರಕಾರ ದರ್ಶನ ಪಾಠದೊಳಗ ಕ್ರಮ ಹೇಳಿದರೋ ಅದೇ ಪ್ರಕಾರದ ಜೀವ ಪುಣ್ಯಾತ್ಮ ಇದ್ದಾನೆ. ಅರ್ಥಾತ್ ಏನ, ಯಾವ ಜೀವದ ಪಾಪ ಇನ್ನು ಬರೀ ನಾಶನ ಆಗೋದಿಲ್ಲ, ಪುನಃ ಆಗಮನ ಆಗೋದಿಲ್ಲ ಅವನ ಸತ್ತಾದೊಳಗೆ. ಇನ್ನು ಪಾಪ ಬರೋದು ನಿಂತು ಹೋಯ್ತು, ಪಾಪ ಬರೀ ನಾಶನ ಆಗೋದು. ಅಂಥ ಯಾವದ ಅವನ ಪುಣ್ಯಾತ್ಮ. ಯಾವ ಜೀವದ ಜೀವನದೊಳಗಿನ ಇನ್ನು ಪಾಪದ ಬರೇ ಅವನತಿ, ಉತ್ತರೋತ್ತರ ನಾಶವೇ ನಡೀತಿದೆ, ಅವನೇ ಸ್ವರ್ಗಕ್ಕೆ ಹೋಗುವುದು ಸಾರ್ಥಕ ಇದೆ. ಸ್ವರ್ಗಕ್ಕೆ ಪಾಪ ಮಿಥ್ಯಾತ್ವ ರೂಪದ ಪಾಪವನ್ನ ಒಂದು ಸ್ವಲ್ಪ ಕೂಡ ಬಾಧೆ ಬರದೇ ಇರುವ ಹಾಗೆ ಇರಿಸಿಕೊಂಡ ಮೇಲೆ ಮಾತ್ರ ಪುಣ್ಯ ಮಾಡಿ ಸ್ವರ್ಗಕ್ಕೆ ಹೋದ ಅಂತಂದ್ರೆ ಆ ಸ್ವರ್ಗ ನಿಜವಾಗಿ ಸ್ವರ್ಗ ಸೋಪಾನಂ ಅಂಥೇಳಿ ಏನು ಹೇಳಿದ್ರು, ಅದು ಸ್ವರ್ಗಾರೋಹಣ ಅಲ್ಲ. ನಿಜವಾಗಿ ಸ್ವರ್ಗಾರೋಹಣ ಯಾವುದಿದೆ? ದರ್ಶನಂ ದೇವದೇವಶೋ. ಇಲ್ಲೇನು ಹೇಳಿದ್ರು? ಪುಣ್ಯಾತ್ಮರಾದ ಜೀವರುಗಳು ತಮ್ಮ ದರ್ಶನ ಮಾಡುತ್ತಾರೆ. ಮೊದಲ ದರ್ಶನದ ಲಾಭ ಆಗಬೇಕಾಯ್ತು ಅಂತಂದ್ರೆ ಅದಕ್ಕೆ ಪುಣ್ಯ ಬೇಕ್ರೆ. ಎರಡನೇದು, ನಿಜವಾಗಿ ಜಿನೇಂದ್ರ ಪ್ರಭುವಿನ ದರ್ಶನ ಯಾವ ಜೀವನಿಗೆ ಆಗ್ತಿದೆಯಲ್ಲ ಅವ ಇನ್ನ ಮೇಲೆ ಪುಣ್ಯದ ಮಾರ್ಗದೊಳಗೆ, ಅರ್ಥಾತ್ ಪವಿತ್ರತೆಯ ಮಾರ್ಗ. ಪುನಾತೀತಿ ಆತ್ಮಾನಂ ಇತಿ ಪುಣ್ಯ. ಯಾವುದ ಆತ್ಮನನ್ನ ಪವಿತ್ರಗೊಳಿಸಿದೆಯೋ, ಈಗ ಪೂತ ಅಂಥೇಳಿ ಶಬ್ದ ಬಂದರೆ ಸ್ವಯಂಭೂ ಸ್ತೋತ್ರದ ಕೊನೆಯ ಯಾವ 40-40ನೇ ಶ್ಲೋಕದಲ್ಲಿದೆಯೋ ಅಲ್ಲಿ ಪೂತ ಅರ್ಥಾತ್ ಪವಿತ್ರ ಮಾಡ್ತಿದೆ, ಪವಿತ್ರಗೊಳಿಸಿದೆ. ನಿನ್ನ ದರ್ಶನ, ನಿನ್ನ ಸಾನ್ನಿಧ್ಯ, ನಿನ್ನ ಸ್ತೋತ್ರ, ನಿನ್ನ ಸ್ತುತಿ, ನಿನ್ನನ್ನು ಕೊಂಡಾಡುವುದ ಅದು ನನ್ನ ಪವಿತ್ರತೆಗೆ ಕಾರಣ ಇದೆ. ಪೂತ ಪವಿತ್ರ, ಪವಿತ್ರ ಮಾಡ್ತಿದೆ, ಪವಿತ್ರ ಮಾಡ್ತಿದೆ. ಇಲ್ಲಿ ಪುಣ್ಯಾತ್ಮ ಜೀವ ಅಂತ ಹೇಳಿದ್ರಲ್ಲ, ಅದರದ 2 ಅರ್ಥ. ಒಂದು, ಪುಣ್ಯ ಇದ್ದ ನಂತರನ ಜಿನೇಂದ್ರ ಪ್ರಭುವಿನ ದರ್ಶನ ಯೋಗ ಪ್ರಾಪ್ತ ಆಗ್ತಿದ್ದಾರೆ. ಎರಡನೇದು, ಜಿನೇಂದ್ರ ಪ್ರಭುವಿನ ದರ್ಶನ ಯೋಗ ಯಾವ ಜೀವದ ಜೀವನದಲ್ಲಿ ಲಭಿಸಿದೆಯೋ ಆ ಜೀವ ಇನ್ನು ಉತ್ತರೋತ್ತರ ಪವಿತ್ರತೆಯ ಮಾರ್ಗದೊಳಗೆ ಹೋಗ್ತಾನೆ ವಿನಃ ಪತನದ ಮಾರ್ಗದೊಳಗೆ ಹೋಗುವುದಿಲ್ಲ. ಪಾಪದ ಮಾರ್ಗದೊಳಗ ಅವನದ ಗಮನ ಆಗುವುದಿಲ್ಲ. ಪವಿತ್ರತೆ ಅಂಥೇಳಿನ ದರ್ಶನಂ ದೇವದೇವಶ್ಯ, ದರ್ಶನಂ ಪಾಪನಾಶನಂ. ಪಾಪದ ನಾಶ ಆಗುವಂಥ ಜೀವನಿಗೆನ ಇಲ್ಲಿ ಪುಣ್ಯಾತ್ಮ. ಜಿನೇಂದ್ರ ಪ್ರಭುವಿನ ದರ್ಶನ ಲಾಭ ಆಗುವ ಸಲುವಾಗಿ ಅಂತೂ ಪುಣ್ಯ ಬೇಕನ್ನ ಬೇಕು. ಆದ್ರೆ ಜಿನೇಂದ್ರ ಪ್ರಭುವಿನ ದರ್ಶನದ ನಂತರ ಯಾವ ಜೀವದ ಜೀವನದೊಳಗಿನ ಪಾಪ ಪರಂಪರೆಯ ವಿಚ್ಛೇದ ಆಗ್ತಾ ಹೋಗ್ತಿದೆಯೋ ಅವನಿಗೆ ನಿಜವಾಗಿ ಜಿನೇಂದ್ರ ಪ್ರಭುವಿನ ದರ್ಶನದ ಲಾಭ ಆಗಿದೆ ಅಂಥೇಳಿನ ಸಮಂತಭದ್ರ ದೇವ ಏನು ಹೇಳಿದ್ರು, ಮಿಥ್ಯಾದೃಷ್ಟಿ ಜೀವ ಪ್ರಭು ನಿನಗೆ ಒಂದು ಸಲ ಕೂಡ ನಮಸ್ಕಾರ ಮಾಡಲಿಲ್ಲ.
ಇದರ ತಾತ್ಪರ್ಯ ಏನಿದೆ? ಯಾವ ಜೀವ ಆ ಪ್ರಭುವಿನ ದರ್ಶನ ಮಾಡ್ತಾನೋ, ಅವನ ಸನ್ನಿಧಿಗೆ ಬರ್ತಾನೋ, ಆ ಜೀವದ ಮಿಥ್ಯಾತ್ವ ಉಳಿಯುವುದಿಲ್ಲ. ಮಿಥ್ಯಾತ್ವದ ನಾಶ ನಿಯಮದಿಂದ ಆಗ್ತಿದೆ. ಅದರ ಹೆಸರನ್ನ ಪಾಪನಾಶಿದರೆ. ಅದುವೇ ಎಲ್ಲಕ್ಕಿಂತ ಮಹಾನ್ ಪಾಪಿದರೆ. ಯಾವುದ? ಮಿಥ್ಯಾತ್ವ. ಮಿಥ್ಯಾತ್ವ ಅರ್ಥಾತ್ ಜೀವ ದೇಹಗಳ ಕುರಿತು ಅಯಥಾರ್ಥ ವಿಪರೀತ ಶ್ರದ್ಧೆ ಇರುವುದರ ಹೆಸರನ್ನ ಮಿಥ್ಯಾತ್ವ ಇದೆ. ಜೀವ ದೇಹಗಳಲ್ಲಿ ಏಕಬುದ್ಧಿ ಇರುವುದೇ ವಿಪರೀತ ಶ್ರದ್ಧೆ ಇದೆ. ಯಾವುದೋ ಐಂದ್ರಿಯ ವಿಷಯದ ಸಂಯೋಗವನ್ನ ಸುಖ ಅಂಥೇಳಿ ಮನ್ನಿಸುವುದೇ ವಿಪರೀತ ಮನ್ನಣೆ ಇದೆ. ಅಯಥಾರ್ಥ ಶ್ರದ್ಧೆ ಇದೆ. ಮತ್ತು ಅದರಂಥ ಪಾಪ ಇನ್ನೊಂದು ಯಾವುದೂ ಇಲ್ಲ. ಜೀವ ಬಾಹ್ಯದೊಳಗ ಇನ್ನೊಂದು ಜೀವದ ಅಥವಾ ಅನೇಕ ಜೀವಗಳದ ಪ್ರತ್ಯಕ್ಷ ಪ್ರಾಣವಧೆ ಮಾಡಿದ್ರೂ, ಪೀಡೆಗೆ ಗುರಿಯಾಗುವ ಹಾಗೆ ವರ್ತನೆ ಮಾಡಿದ್ರೂ ಕೂಡ ಅದರಿಂದ ಎಷ್ಟು ಈ ಜೀವನಿಗೆ ಪಾಪದ ಬಂಧ ಆಗ್ತಿದೆಯೋ ಅದರ ಅನಂತಗುಣಿತ ಬಂಧ ನಾ ದೇಹ ಅಂಥೇಳಿ ತಿಳ್ಕೊಳ್ಳುವುದರಿಂದ, ಅನುಭವಿಸುವುದರಿಂದ ಆಗ್ತಿದೆ. ಇದನ್ನೇ ಸೂಕ್ಷ್ಮ ಭಗವದ್ ಧರ್ಮ. ನೋಡ್ರಿ, ಮನ ವಚನ ಕಾಯದ ಪ್ರವೃತ್ತಿಯನ್ನ ಮೀರಿ ಜೀವದ ಭಾವ ಅಥವಾ ಪರಿಣಾಮವನ್ನ ತಿಳ್ಕೊಳ್ಳೋದು, ಜೀವದ ಅರ್ಥಾತ್ ನನ್ನ ಈ ಕಾಯದ ಪ್ರವೃತ್ತಿ, ವಚನದ ಚೇಷ್ಟೆ, ಮನಸ್ಸಿನ ವಿಕಲ್ಪಗಳನ್ನ ಮೀರಿ ನನ್ನ ಪರಿಣಾಮವನ್ನ ನಾನು ಲಕ್ಷ್ಯದೊಳಗೆ ತಂದುಕೊಳ್ಳೋದು, ಅದನ್ನು ಧ್ಯೇಯವನ್ನಾಗಿ ಮಾಡೋದು, ಇದ ಮೂಲತಃ ಕಷ್ಟ ಇದೆ. ಇನ್ನು ಇದಕ್ಕಿಂತಲೂ ಕಷ್ಟ ಈ ನನ್ನಲ್ಲಿ ಶುಭ ಪರಿಣಾಮ ಆಗ್ತಾ ಇರುವೆಳದಳು ಕೂಡ ನನ್ನ ಅಭಿಪ್ರಾಯ ಅಂತಿದೆ. ಇದನ್ನ ನಾನೇ ಪ್ರತ್ಯಕ್ಷ ನೋಡೋದ, ಇದು ಎಲ್ಲಕ್ಕಿಂತ ಕಠಿಣ ಇದೆ. ಈ ಕಾರ್ಯ ಯಾವಾಗ ಆಗ್ತಿದೆಯೋ ಆವಾಗ ಆ ಅಭಿಪ್ರಾಯದೊಳಗಿನ ವಿಪರೀತತೆಯನ್ನು ಹೋಗಲಾಡಿಸುವ ಸಲುವಾಗಿ ಜೀವ ನಿಯಮದಿಂದ ಪ್ರಯತ್ನ ಮಾಡ್ತಾನೆ, ಅವಶ್ಯವಾಗಿ ಮಾಡ್ತಾನೆ. ಹಾಗೆ ಮಾಡುವಂಥ ಜೀವದ ಯಾವ ಸ್ವಾಧೀನ ಶಕ್ತಿ ಇದೆಯೋ ಅದನ್ನೇ ಸ್ವಯಂಭುತ್ವ ಅಂದಿದ್ದಾರೆ. ಸ್ವಾಧೀನ, ಅದರ ಸಲುವಾಗಿ ಯಾರ್ದ ಸಹಾಯ ಬೇಕಾಗಿಲ್ಲ. ನೋಡ್ರಿ, ಇನ್ನೊಂದರ ಸಹಾಯ ಯಾವುದಕ್ಕೆ ಬೇಕಾಗಿಲ್ಲವೋ ಆ ಕಾರ್ಯವೇ ನಿಜವಾಗಿ ತನ್ನ ಕಾರ್ಯ. ಕರ್ಮದ ಉಪಶಮ, ಗುರುವಿನ ಉಪಸ್ಥಿತಿ, ಇಂದ್ರಿಯಗಳ ಅನುಕೂಲತೆ, ಆ ಗುರುವಿನ ಉಪದೇಶವನ್ನು ಕೇಳುವ ಸಲುವಾಗಿ ಕರ್ಣೇಂದ್ರಿಯದ ಅನುಕೂಲತೆ, ಇವೆಲ್ಲ ಏನಿದಾವೆ ಇವುಗಳಿಂದ ಧರ್ಮದ ಲಾಭ ಅಥವಾ ತನ್ನ ಕಾರ್ಯ ಆಗಿಯೇ ಆಗ್ತಿದೆ ಅನ್ನುವ ನಿಯಮಿಲ್ಲ. ಯಾವ ಕರ್ಮದ ಉಪಶಮ, ಗುರುವಿನ ಉಪಸ್ಥಿತಿ, ಕರ್ಣೇಂದ್ರಿಯದ ಸುರಕ್ಷತೆ, ಉಪದೇಶ ಇವು ಯಾವೂ ಇಲ್ಲದಿದ್ರೂ ಕೂಡ ಯಾವ ಕಾರ್ಯವನ್ನ ತಾನು ಮಾಡಲಾಗುತ್ತದೆಯೋ ಅದನ್ನ ತನ್ನ ಕಾರ್ಯ ಅಂತಾರೋ, ಆ ಕಾರ್ಯದಿಂದ ತನಗೆ ಲಾಭ ಆಗುತ್ತದೆ. ಕೇಳಿದ ನಂತರ ಕರ್ಣೇಂದ್ರಿಯ ವ್ಯವಸ್ಥಿತಿ ಇದೆ, ಉಪದೇಶ ನಡೆದದ್ದೇ ಇದೆ, ಕೇಳಿದ ನಂತರ ಕಾರ್ಯ ಆಗೇ ಆಗ್ತಿದೆ, ಈಗ ನಿಯಮ ಇಲ್ಲ. ಗುರುವಿನ ಉಪಸ್ಥಿತಿ ಇದೆ, ಆದ್ರೆ ಆ ಗುರುವಿನ ಅವಲೋಕನೆ ಮಾಡಿದ ನಂತರ ನನ್ನ ಕಾರ್ಯ ಆಗೇ ಆಗ್ತಿದೆ, ಇದು ನಿಯಮ ಇಲ್ಲ. ಮೋಹನೀಯ ಕರ್ಮದ ಉದಯದೊಳಗ ಕೆಲವು ಅಂಶದಿಂದ ಉಪಶಮ ಆದದ್ದೇ ಇದೆ, ಅಲ್ಲಿ ನನ್ನ ಕಾರ್ಯ ಆಗಿಯೇ ಆಗ್ತಿದೆ, ಇದು ನಿಯಮ ಇಲ್ಲ. ಯಾವ ಪರ ನಿರಪೇಕ್ಷ ಕಾರ್ಯ ತಾನು ಮಾಡಬಹುದಾಗಿದೆಯೋ ಆ ಕಾರ್ಯದಿಂದನೇ ತನಗೆ ಲಾಭ ಆಗುತ್ತಿದೆ. ಲಕ್ಷ್ಯದೊಳಗೆ ಬರ್ತಾ ಇದೆಯೇನ? ಪರದ ಅಪೇಕ್ಷೆ ಯಾವುದರೊಳಗಿದೆಯೋ ಆ ಕಾರ್ಯದಿಂದ ತನ್ನದೇನೂ ಸಾಧಿಸುವ ಸಾಧ್ಯತೆ ಇಲ್ಲ. ತನ್ನ ಮೋಕ್ಷ ಮಾರ್ಗ ಅರ್ಥಾತ್ ತನ್ನ ಕಲ್ಯಾಣದ ಮಾರ್ಗ ಪ್ರಶಸ್ತ ಆಗುವ ಸಾಧ್ಯತೆ ಇದೆ. ಲಕ್ಷ್ಯದೊಳಗೆ ಬರ್ತಿದೆ, ಈ ಅಷ್ಟಾಂಗಿಕ ಅಲೌಕಿಕ ಆಗಬೇಕು, ಅಪೂರ್ವ ಆಗಬೇಕು.
ಮತ್ತೊಂದು ಬಂತಲ್ಲ ಮಹಾಭಾಗ್ಯದಿಂದ ಅಷ್ಟಾಂತಿಕ ಪರ್ವ. ವರ್ಷದೊಳಗೆ 3 ಬರ್ತವೆ. ಜೀವನದೊಳಗೆ ಸಾಕಷ್ಟು ಕಳೆದು ಹೋಗಿದ್ದಾವೆ. ಆದರೆ ಈ ಅಷ್ಟಾಂಗಿಕ ಪರ್ವ ನಮಗೆ ಅಪೂರ್ವ ಲಾಭವನ್ನ ಮಾಡಿಸಬೇಕು. ಆ ಅಪೂರ್ವ ಲಾಭ ಸ್ವಯಂಭೂ ಸ್ತೋತ್ರ ಮತ್ತು ಈ ವೃಷಭ ಸ್ತೋತ್ರದಿಂದ ನಮ್ಮಲ್ಲೇ ಆಗಬೇಕ್ರಿ. ಯಾವ ಲಾಭ ಆಗಬೇಕು ಅಂತಂದ್ರೆ, ಯಾವ ಕಾರ್ಯವನ್ನ ನಾನು ಪರನಿರಪೇಕ್ಷತೆಯಿಂದ ಮಾಡುವ ಸಾಧ್ಯತೆ ಇದೆಯೋ ಅದೇ ಕಾರ್ಯ ನನಗ ಸುಂದರವಾದಂತಹ ಸ್ವಾಧೀನ ಸುಖವನ್ನು ಪ್ರದಾನ ಮಾಡುವಂಥದ್ದು. ಏನು ಹೇಳಿದರು ನಿನ್ನೆ ಸ್ವಯಂಭೂ ಸ್ತೋತ್ರಕಾರರು? ಏನು ಹೇಳಿದರು? ಏನು ಹೇಳಿದರು? ಮೋಕ್ಷ ಮಾರ್ಗವನ್ನ ತಿಳಿಯುವುದು. ಹೇಗ? ಪರೋಪದೇಶದ ನಿಮಿತ್ತ ಇಲ್ಲದ್ದು. ಹೇಗೆ ತಿಳಿಯೋದು? ಎಂದ ನಾನು ಹೋಗೇ ಇಲ್ಲಲ್ಲ ಮೋಕ್ಷ ಮಾರ್ಗದೊಳಗ, ನನಗೆ ಹೇಗೆ ತಿಳಿಯೋದು? ಅರೆ, ಯಾವುದು ನಾನು ಮಾಡೇ ಇಲ್ಲ ಅದನ್ನು ನಾನೇ ತಿಳ್ಕೊಂಡು ಮಾಡ್ತಾ ಬಂದಿದ್ದೇನೆ ಇದುವರೆಗೆ ಸಂಸಾರಕ್ಕೆ ಸಂಬಂಧಿಸಿದ ಹಾಗೆ. ನಿತ್ಯ ಉದಾಹರಣೆ ಹೇಳ್ತೇನ್ರಿ, ನಿತ್ಯ ನಿಗೋಧದಲ್ಲಿನ ಪ್ರತಿಯೊಂದು ಜೀವದ ಅನಂತ ಕಾಲದ ವಾಸ್ತವ್ಯ ಇತ್ತು. ಅಲ್ಲಿಂದ ಮೇಲೆ ಬಂದ ಮೇಲೆ 2ನೇ ಇಂದ್ರಿಯದ ಮೂಲಕ ಕಾರ್ಯ ಹೇಗೆ ಮಾಡೋದು ಅನ್ನೋದು ಯಾರು ಕಲಿಸ್ಕೊಟ್ರು? ಯಾರು ಕಲಿಸ್ಕೊಟ್ರು? ನಂತರ ಆ ತ್ರಸಾವಸ್ಥೆಯೊಳಗೆ ಉನ್ನತಿಯಾಗಿ 3, 4, 5 ಸಂಜ್ಞೀತನ ಇದೆಲ್ಲ ಬಂತಲ್ಲ. ಇವೆಲ್ಲವುಗಳ ಮೂಲಕ ಕಾರ್ಯ ಮಾಡುವುದರ ಶಿಕ್ಷಣ ಯಾರು ಕೊಟ್ಟರೆ? ಹಾಗಾದ್ರೆ ಇವೆಲ್ಲವುಗಳಿಂದ ನಿರಪೇಕ್ಷ ಇರುವಂತಹ ನನ್ನ ಯಾವ ಮೂಲ ಸ್ವಭಾವ, ತ್ರಿಕಾಲಿ ಸ್ವಭಾವ, ಚೈತನ್ಯ ಸ್ವಭಾವ ಇದೆಯೋ, ಇವೆಲ್ಲವುಗಳಿಂದ ವಿಲಕ್ಷಣವಾದಂತಹ ಯಾವ ಚೈತನ್ಯ ಸ್ವಭಾವ ಇದೆಯೋ, ಆ ಚೈತನ್ಯ ಸ್ವಭಾವದ ಮೂಲಕ ಚೈತನ್ಯ ಯಾವ ಕಾರಣದಿಂದ ಬಂಧಿಸ್ತಾ ಇದೆ, ಅರ್ಥಾತ್ ನಾನು ಒಂದು ಚೈತನ್ಯ, ಆ ಚೈತನ್ಯ ಅರ್ಥಾತ್ ನಾನು ಯಾವ ಕಾರಣದಿಂದ ಬಂಧನಕ್ಕೆ ಗುರಿಯಾಗ್ತಾ ಇದ್ದೇನೆ, ಇದನ್ನ ನೋಡುವ ಸಲುವಾಗಿ, ತಿಳ್ಕೊಳ್ಳುವ ಸಲುವಾಗಿ ಉಪದೇಶ ಬೇಕಾಗಿದೆ. ಲಭಿಸಿದೆ ಈ ಮಾತು ಮಹಾನ ಭಾಗ್ಯದ್ದು ಇದೆ. ಉಪದೇಶದ ಅವಶ್ಯಕತೆ ಇಲ್ಲದನ್ನ ಈ ಜೀವಕ ಮೋಕ್ಷ ಮಾರ್ಗ ತಿಳಿದು ಬರುವ ಸಾಧ್ಯತೆ ಇದೆ. ಈ ಪ್ರಕಾರದ ಸ್ವಯಂಭೂ ಶಕ್ತಿ ಇದೆ ಇವನಲ್ಲಿ. ಆದರೆ ಉಪದೇಶ ಲಭಿಸಿದ ನಂತರ ಕೂಡ ತಿಳಿಯುವುದಿಲ್ಲ ಅಂತಂದ್ರ ಇದು ಇವನ ಹೀನತೆ ಇದೆ. ಹೀನತೆ ಅನ್ನೋದಕ್ಕಿಂತ ನಪುಂಸಕತೆ ಇದೆ. ನಿಮಿತ್ತ ಲಭಿಸಿದ ನಂತರ ಕೂಡ ತಿಳಿಲಿಲ್ಲ ಅಂತಾನೆ. ನಿಮಿತ್ತದಿಂದ ನಿರಪೇಕ್ಷ ಇದ್ದುಕೊಂಡನ ಈ ಜೀವದಲ್ಲಿ ಇಂಥ ಶಕ್ತಿ ಇದೆ. ಎಂಥದ್ದು ಬಂಧ ಮಾರ್ಗವನ್ನು ಬಿಟ್ಟುಕೊಟ್ಟ ಮೋಕ್ಷ ಮಾರ್ಗದೊಳಗ ಬರುವಂಥ ಶಕ್ತಿ ಇದೆ. ಅದಕ್ಕ ಯಾವ ಉಪದೇಶಾದಿಗಳ ನಿಮಿತ್ತದ ಅವಶ್ಯಕತೆ ಇದೆ. ಇನ್ನು ಉಪದೇಶಾದಿಗಳ ನಿಮಿತ್ತ ಕೂಡ ಪರಿಪೂರ್ಣವಾಗಿ ಲಭಿಸಿದ ನಂತರನೂ ನಮ್ಮ ಕಾರ್ಯ ನಾವು ಮಾಡ್ತಾ ಇಲ್ಲ ಅಂದ ಮೇಲೆ ಆಗ್ತಾ ಇಲ್ಲೇನು? ಮಾಡ್ತಾ ಇಲ್ಲ. ಉಳಿದದ್ದೆಲ್ಲ ಮಾಡುವ ಉತ್ಸಾಹ ಸಾಕಷ್ಟು ಇದೆ. ಇದನ್ನ ಮಾಡ್ತಾ ಇಲ್ಲ ನೋಡ್ರಿ. ಕರ್ತ ಕರ್ಮ ಸಂಬಂಧ ಯಾವ ಪ್ರಕಾರ ವಸ್ತುವಿನಲ್ಲಿ ಇದೆ ಮತ್ತು ಯಾವ ಪ್ರಕಾರ ಕರ್ತ ಕರ್ಮ ಸಂಬಂಧ ಭಿನ್ನ ವಸ್ತುವಿನೊಳಗೆ ಇಲ್ಲ ಅನ್ನುವುದನ್ನೇ ತಿಳಿಸಿಕೊಡುವ ಸಲುವಾಗಿ ಸಮಯ ಸಾರದೊಳಗ ಅಂಥ ಒಂದು ಅದ್ವಿತೀಯ ವಿಭಾಗದ ರಚನೆ. ಕರ್ತ ಕರ್ಮ ಸಂಬಂಧ ಎಲ್ಲಿ ಇದೆ ಮತ್ತು ಕರ್ತ ಕರ್ಮ ಸಂಬಂಧ ಭಿನ್ನ ವಸ್ತುವಿನೊಳಗೆ ಸರ್ವಥಾ ಇಲ್ಲ. ಎರಡೂ ಮಾತನ್ನ ತಿಳಿಸಿಕೊಡುವುದಿದೆ, ಅಸ್ತಿ ಮತ್ತು ನಾಸ್ತಿ. ವಸ್ತು ಹೇಗಿದೆ ರೀ? ಅಸ್ತಿ ನಾಸ್ತಿ ರೂಪನೇ ಇದೆ ರೀ. ಕೇವಲ ಅಸ್ತಿ ರೂಪ ಮನ್ನಿಸಿದರ ವಸ್ತುವಿನ ಸಿದ್ಧಿಯಾಗುವುದಿಲ್ಲ. ಕೇವಲ ನಾಸ್ತಿ ರೂಪ ಮನ್ನಿಸಿದರ ವಸ್ತುವಿನ ಅಭಾವನೆ ಇದೆ ರೀ. ಇಲ್ಲೇನು ಹೇಳ್ತಾ ಇದ್ದಾರೆ? ಪುಣ್ಯವಂತ ಜೀವ, ಪುಣ್ಯಾತ್ಮ ಜೀವ. ಯಾವ ಪುಣ್ಯಾತ್ಮ ಇದ್ದಾನೆ? ಯಾವನಿಗೆ ಸಾಕ್ಷಾತ್ ಜಿನವರ ದರ್ಶನ ಲಭಿಸಿದೆಯೋ ಅವನು ಪುಣ್ಯಾತ್ಮ. ಆ ಪುಣ್ಯದ ಪರಿಭಾಷೆ 2 ಪ್ರಕಾರ. ಏನು 2 ಪ್ರಕಾರ?
ಆ ಪ್ರಭುವಿನ ದರ್ಶನ ಯೋಗ ಸಿಗಬೇಕಾಯ್ತು ಅಂಥದ್ದೊಂದು ವಿಶೇಷ ಪುಣ್ಯ ಇವನದ್ದು ಉದಯದೊಳಗೆ ಬೇಕು, ಇವು ಮಾಡಿರ್ಬೇಕು. ಇದು ಒಂದು ಅರ್ಥ. ಇನ್ನೊಂದು ಅರ್ಥ ಹೀಗಿದೆ, ಯಾವ ಜೀವನಿಗೆ ಜಿನೇಂದ್ರ ಪ್ರಭುವಿನ ದರ್ಶನ ಯೋಗ ಲಭಿಸಿದೆಯೋ ಆ ಜೀವ ಇನ್ನ ಮೇಲೆ ಪಾಪ ಪ್ರವೃತ್ತಿಯೊಳಗೆ ಒಂದಾಗೋ ಸಾಧ್ಯ ಇಲ್ಲ. ಪಾಪ ಅರ್ಥಾತ್ ಕಷಾಯ ರೂಪ ಪ್ರವೃತ್ತಿ ಅಲ್ಲ, ವಿಪರೀತ ಅಭಿಪ್ರಾಯ ರೂಪ ಪ್ರವೃತ್ತಿ. ಮತ್ತು ವಿಪರೀತ ಅಭಿಪ್ರಾಯ ಹೊರಟು ಹೋದ ನಂತರ ಕಷಾಯ ಎಷ್ಟು ಕಾಲ ಉಳಿಯೋದಿದೆ, ಎಷ್ಟು ಕಾಲ ಉಳಿಯುವ ಸಾಧ್ಯತೆ ಇದೆ. ಇನ್ನೊಂದು ಅರ್ಥ ಇದಕ್ಕೆ ಪೋಷಕವಾಗಿ ಮೋಹನೀಯದ ಉತ್ಕೃಷ್ಟ ಬಂಧ ಎಷ್ಟಿದೆ ರೀ? 70 ಕೋಟಿ ಸಾಗರ. ಮೋಹನೀಯ ಕರ್ಮ 8 ಕರ್ಮಗಳಲ್ಲಿ ಪ್ರಬಲ ಕರ್ಮ ರಾಜ. ಹಾಗಾದ್ರೆ ಅದರದ ಉತ್ಕೃಷ್ಟ ಸ್ಥಿತಿ ಎಷ್ಟಿದೆ? 70 ಕೋಟಿ ಸಾಗರ. ಮಿಥ್ಯಾತ್ವದ ಉತ್ಕೃಷ್ಟ ಸ್ಥಿತಿ ಎಷ್ಟಿದೆ ರೀ? ಅನಂತ ಕಾಲ ಇದೆ. ಹಾಗಾದ್ರೆ 70 ಕೋಟಿ ಉತ್ಕೃಷ್ಟ ಬಂದರೆ ಅದು ಎಲ್ಲಿದೆ ರೀ? ಇದರ ಎದುರಿಗೆ ಅನಂತ ಸಂಸಾರದ ಎದುರಿಗೆ ವಿಪರೀತ ಮನ್ನನೆಯ ಫಲ ಏನಿದೆ? ಅನಂತ ಸಂಸಾರ ಇದೆ. ವಿಪರೀತ ಮನ್ನನೆಯ ಅಂತರಂಗದೊಳಗ ಇದ್ದುಕೊಂಡ ಕಷಾಯವನ್ನು ಅತ್ಯಂತ ಮಂದ ಮಾಡಿದರೂ ಕೂಡ ಅಲ್ಲಿ ಅನಂತ ಸಂಸಾರದ ವಿಚ್ಛೇದ ಆಗಿಲ್ಲ. ಕಷಾಯ ಒಂದು ವೇಳೆ ಪ್ರಗಟ ರೂಪದಿಂದ ಕಂಡು ಬರ್ತಾ ಇದ್ರೂ ಕೂಡ ವಿಪರೀತ ಮನ್ನನೆಯ ಛೇದನೆಯ ಸಲುವಾಗಿ ಜೀವದ ಪುರುಷಾರ್ಥ ನಡೆದಿತ್ತು ಅಂತಂದ್ರ ಅಲ್ಲಿ 70 ಕೋಟಿನೂ ಇಲ್ಲ, ಇಲ್ಲಿ ಅನಂತ ಸಂಸಾರನೂ ಇಲ್ಲ. ಅಲ್ಲಿ 70 ಕೋಟಿ ಇದೆ. ಕಷಾಯದ ಪ್ರವೃತ್ತಿ ನಡೆದಿದ್ದಿದೆ ವಿಜಯಣ್ಣ. ಸೂಕ್ಷ್ಮ ಭಗವದ್ ಧರ್ಮದ ಆಧಾರದ ಮೇಲೆ ತಿಳ್ಕೊಳ್ಳುವಂತಹ ಪುರುಷಾರ್ಥ ಮಾಡೋದಿದೆ. ಎಲ್ಲಿ ಕಷಾಯ ರೂಪದ ಪ್ರವೃತ್ತಿ ಕಾಣಿಸ್ತಾ ಇದೆ, ಇನ್ನೊಂದು ಸಲ ಎಲ್ಲಿ ಕಷಾಯ ಅತ್ಯಂತ ಮಂದಾಗಿ ಹೋಗಿದೆಯೋ ಅದರ ವಿಪರೀತ ಅಭಿಪ್ರಾಯ ಆಗಿದೆ, ಹಾಗೇ ಸುರಕ್ಷಿತ ಇದೆ, ಅಲ್ಲಿ ಅನಂತ ಸಂಸಾರ ಆಗ್ತಾ ಇದೆ. ಒಂದಿಷ್ಟು ಪುಣ್ಯ ಆಗ್ಬಹುದು, ಇಷ್ಟಾಗ್ಬೋದು, ಎಷ್ಟೇ ಆದ್ರೂ ಪರಿಮಿತ ಆಗ್ತಿದೆ. ತಿಳಿದಿದೆ? ಅದಕ್ಕೊಂದು ಲಿಮಿಟ್ ಇದೆ. ಪುಣ್ಯ ಎಷ್ಟೇ ಆದ್ರೂ ಎಷ್ಟೇ ಒಂದು ಕಷಾಯ ಮಾಡ್ರಿ, ನೀವು ಶುಭ ಪರಿಣಾಮ ಮಾಡ್ರಿ, ಯಾವೊಂದೂ ಜೀವಕ್ಕೆ ನೋಯಿಸೋದಿಲ್ಲ. ಒಂದು ಅಸತ್ಯ ಅಂಶದ ವಿಕಲ್ಪ ಕೂಡ ಬರುವುದಿಲ್ಲ. ಅಸತ್ಯ ಮಾತಲ್ಲ, ಯಾವ ಪ್ರಕಾರದಿಂದ ಪರಸ್ತ್ರೀ ಅಥವಾ ಪರಪುರುಷನ ಕುರಿತು ಒಂದು ಅಂಶ ಕೂಡ ಮಲಿನ ಭಾವ ಜಾಗೃತನ ಆಗುವುದಿಲ್ಲ. ಪರಿಗ್ರಹದ ಬಗ್ಗೆ ಲೋಭನೆ ಇಲ್ಲ. ಇಷ್ಟೆಲ್ಲ ಇದ್ರೂ ಕೂಡ ವಿಪರೀತ ಅಭಿಪ್ರಾಯ ಸುರಕ್ಷಿತ ಇತ್ತು ಅಂತಂದ್ರೆ ಅಲ್ಲಿ ಪುಣ್ಯಂತೂ ಒಂದು ಆಗ್ತಿದೆ. ಆದ್ರೆ ಆ ಪುಣ್ಯಕ್ಕೊಂದು ಪ್ರಮಾಣ ಮಿತಿ ಇದೆ. ಮತ್ತು ಆ ವಿಪರೀತ ಮನ್ನನೆಯಿಂದ ಸಂಸಾರ ಎಷ್ಟಿದೆ? ಅಪರಿಮಿತಿ ಇದೆ, ಅನಂತ ಇದೆ. ಇನ್ನು ಇಲ್ಲಿ ಇದಕ್ಕೆ ವಿರುದ್ಧವಾಗಿ ಕಷಾಯ ರೂಪದ ಪ್ರವೃತ್ತಿ, ಮಾತಿಗೆ ಕಷಾಯ ಮಾಡುವಂತಹ ಜೀವನ. ಆದ್ರೆ ಅವನ ದೃಷ್ಟಿ ಆ ಯಥಾರ್ಥ ದೇಹಾತೀತ ಚೈತನ್ಯ ಸ್ವರೂಪವನ್ನ ತಿಳಿದುಕೊಳ್ಳುವ ಸಲುವಾಗಿ ಅವನ ಉದ್ಯಮ ದಿವಸದೊಳಗೆ ಒಂದಿಷ್ಟು ಸಮಯ ನಡೀತಿದೆ, ಒಂದಿಷ್ಟು ಕಾಲ ನಡೀತಿದೆ. ಅಲ್ಲಿಂದ ಅದುವೇ ಧ್ಯೇಯ ಆಗ್ತಿದೆ. ಈ ದೇಹಾತ್ಮ ಬುದ್ಧಿಯನ್ನ ಕತ್ತರಿಸದ ವಿನಃ ನನ್ನ ಜೀವನಕ್ಕೆ ಏನೂ ಬೆಲೆ ಇಲ್ಲ ಅಂಥೇಳಿ ಶಿಟ್ಟು ತನ್ನ ಮೇಲೆ ತನಗೆ ಬರ್ತಿದೆ. ಆದ್ರೆ ಆ ಶಿಟ್ಟಿನಿಂದ 70 ಕೋಟಿದು ಬಂಧನೂ ಆಗುತ್ತಿಲ್ಲ. ಮತ್ತ ಇಲ್ಲಿ ಅನಂತ ಸಂಸಾರನೂ ಶಿಥಿಲ ಆಗ್ತಾ ಇದೆ. ಇನ್ನೇನು ಮುರಿದು ಬೀಳೋದಿದೆ. ಅನಂತ ಸಂಸಾರಕ್ಕೆ ಯಾವ್ದು ಆಧಾರ ಸ್ತಂಭ ಇದೆಯಲ್ಲ ಅದು ಮುರಿದು ಬೀಳೋದಿದೆ, ಕಳಚಿ ಬೀಳೋದಿದೆ. ಅದಕ್ಕೆ ಸೂಕ್ಷ್ಮ ಭಗವದ್ ಧರ್ಮ ಮೇಲೆ ತೋರಿಸ್ಕೊಳ್ಳುವ ಸಲುವಾಗಿ ಎಷ್ಟು ಶಕ್ತಿ ಹ್ರಾಸ ಆಗ್ತಾ ಇದೆ ನಮ್ದ, ಅಷ್ಟು ಒಳಗ ಆಗೋ ಸಲುವಾಗಿ ಶಕ್ತಿಯ ಪ್ರಯೋಗ ಆದಿದ್ದೆ. ಆದರೆ ಅಲ್ಲಿ ಶಕ್ತಿ ಹ್ರಾಸ ಆಗ್ತಾ ಇದೆ. ಮೇಲೆ ತೋರಿಸ್ಕೊಳ್ಳುವ ಸಲುವಾಗಿ ಯಾಕೆ ಬರುವುದಿಲ್ಲ? ನಾ ಅಷ್ಟಾಂಗಿಕದೊಳಗೆ ಹೋಗುತ್ತೇನೆ, ಎಷ್ಟು ಅಭಿಮಾನದಿಂದ ಹೇಳ್ತೇವೆ. ಏನೇನು ಅಂದ್ರೆ ಯಾವ್ಯಾವುದು ನಮ್ಮಲ್ಲಿ ಅಲ್ಲಿ ಎಷ್ಟು ಜಾಗೃತಿ ಇದೆ. ಎಲ್ಲಿ ತೋರಿಕೆ
ತೋರಿಕೆ ಅಂದ್ರೆ ನಿಮಗೆ ಕೆಟ್ಟ ಅನಿಸ್ತಿತ್ತು ಅಂತಂದ್ರೆ ಪರಿಣಾಮದ ನಿರ್ಮಲತೆಯ ಕಡೆಗೆ ಅಥವಾ ಪರಿಣಾಮದೊಳಗೆ ಅಶುಭ ಬರದೇ ಇರುವ ಕಡೆಗೆ ಎಷ್ಟು ಸಾವಧಾನತೆ ಇದೆಯಲ್ಲ, ಅಲ್ಲಿ ನಮ್ಮ ಶಕ್ತಿಯೆಲ್ಲ ಸೋರಿ ಹೋಗ್ತಾ ಇದೆ. ಅದೇ ಶಕ್ತಿಯನ್ನ ಒಂದು ವೇಳೆ ಅಭಿಪ್ರಾಯದ ಕಡೆಗೆ ತೊಡಗಿಸಿದರೆ, ಈ ದೇಹಾತ್ಮ ಬುದ್ಧಿಯನ್ನು ಇಟ್ಕೊಂಡ ನಾನೇನು ಆ ನಂದೀಶ್ವರ ದ್ವೀಪದೊಳಗ ನಂದೀಶ್ವರ ದ್ವೀಪದ ಜಿನಾಲಯದೊಳಗೆ ಇರುವಂಥ ಜಿನನ ಸ್ಮರಣೆ ನನ್ನಂಥ ಪಾಪಿ ಏನು ಮಾಡೋ ಸಾಧ್ಯ ಇದೆ? ಹೀಗೆ ತನಗ ಒಳಗನ್ನಿಸ್ಬೇಕ್ರಿ. ಈ ವಿಪರೀತ ಅಭಿಪ್ರಾಯವೆನ್ನುವಂಥ ಅಂಧಕಾರ ನನ್ನ ಅಂತರಂಗದೊಳಗೆ ತುಂಬಿದ್ದಿದೆ, ನನ್ನ ಅಭಿಪ್ರಾಯದೊಳಗೆ ಮನೆ ಮಾಡಿ ಕೂತದ್ದೇ ಇದೆ. ಅಂಥದರಲ್ಲಿ ಆ ಅಕೃತ್ರಿಮ ಜಿನನಾಥನನ್ನ ಸ್ಮರಿಸುವ ಯೋಗ್ಯತೆ ನನ್ನಲ್ಲಿ ಎಲ್ಲಿದೆ? ಇದು ಒಳಗೊಳಗೆ ಅನಿಶಿ ಆ ವಿಪರೀತ ಅಭಿಪ್ರಾಯವನ್ನ ಕೆಡಿಸುವ, ನಷ್ಟಗೊಳಿಸುವ, ಕ್ಷೀಣಿಸುವ ಉದ್ಯಮ ನಡೀತು ಅಂತಂದ್ರ ಏನಾಗ್ತಿದೆ ರೀ? ಆ ಪ್ರಕಾರದ ಉದ್ಯಮ ನಡೀತು ಅಂತಂದ್ರ ಇವತ್ತಿಲ್ಲ ನಾಳೆ ಆ ಮಾರ್ಗ ನಮಗೆ ಲಭಿಸೋದು ಸಾಧ್ಯ ಇದೆ. ಶಕ್ತಿಯೆಲ್ಲ ಇಲ್ಲೇ ಹ್ರಾಸಾಯಿತು ಅಂತಂದ್ರ ಆ ಮಾರ್ಗ ಲಭಿಸುವ ಸಲುವಾಗಿನ ಪ್ರಯತ್ನಕ್ಕೆ ಯಾವ ಶಕ್ತಿ ಬೇಕೋ ಆ ಕಡೆ ಶಕ್ತಿನೇ ಉಳಿಲಿಲ್ಲ. ಪರಿಣಾಮದೊಳಗಿನ ಅಶುಭವನ್ನ, ಪರಿಣಾಮದೊಳಗಿನ ಪಾಪವನ್ನ ಬಿಡುವ ಸಲುವಾಗಿ ಯಾವ ಪ್ರಯತ್ನ ಮಾಡೋದಿದೆಯೋ, ಮನವಚನ ಕಾಯದ ಮೂಲಕ ಪಾಪಕ್ರಿಯೆ ಮಾಡೋದಿಲ್ಲ. ಇದು ಬಹಳ ಮುಂದೆ ಹೋಯ್ತ್ರಿ, ಉಳಿತದ ಬಹಳ ಮುಂದೆ. ನಾನೀಗ ಬಹಳ ಹಿಂದಕ್ಕೆ ಅರ್ಥಾತ್ ನನ್ನ ಸ್ವಭಾವದ ಕಡೆಗೆ ಬರ್ತಾ ಇದ್ದೇನೆ. ನನ್ನ ಪರಿಣಾಮದೊಳಗ ಅಶುಭ, ಪರಪದಾರ್ಥದ ಆಸಕ್ತಿ, ಪರಪದಾರ್ಥಕ್ಕೆ ಸಂಬಂಧಿಸಿದ ಹಾಗೆ ಲೋಭ, ಪರಪದಾರ್ಥಕ್ಕೆ ಸಂಬಂಧಿಸಿದ ಹಾಗೆ ರಾಗ, ಇದನಂದ. ಈ ಪ್ರಕಾರ ನನ್ನ ಪರಿಣಾಮದೊಳಗೆ ಯಾವ ಅಶುಭ ಅರ್ಥಾತ್ ಪಾಪಮಯ ಭಾವಗಳು ಬರ್ತಾ ಇದ್ದಾವೆಯೋ ಅವುಗಳನ್ನ ಬಿಟ್ಟು ಕೊಡುವ ಸಲುವಾಗಿ ನನ್ನ ಶಕ್ತಿಯ ವಿನಿಯೋಗ, ಶಕ್ತಿಯನ್ನ ನಾನು ತೊಡಗಿಸಿದನೋ ಅಂತಂದ್ರೆ ಆ ಶಕ್ತಿ ನಿರರ್ಥಕ. ಹಾಗಾದ್ರೆ ಯಾವುದರ ಕಡೆ ತೊಡಗಿಸಬೇಕು? ಶ್ರದ್ಧೆಯೊಳಗಿದೆಯಲ್ಲ, ಇದೆಯಲ್ಲ ವಿಪರೀತತೆ. ಪರಪದಾರ್ಥದ ಮೇಲೆ ಪ್ರೀತಿ ಇರುವ ಮಾತು ಬೇರೆ, ಪರಪದಾರ್ಥದ ಮೇಲೆ ಪ್ರೀತಿ ಮಾಡುವಂಥ ಸ್ವಭಾವ ನನ್ನದಿದೆ ಅನ್ನುವ ಮನ್ನನೆಯ ಮಾತು ಬೇರೆ. ಆ ಮನ್ನನೆಯನ್ನ ಕತ್ತರಿಸಿ ಹಾಕುವ ಸಲುವಾಗಿ ಈ ಭವ ಸಂಪೂರ್ಣ ನಮ್ದ ಮುಡುಪಾಗಿ ಇಡಬೇಕು, ಸಮರ್ಪಣ ಮಾಡಬೇಕು. ಹಾಗೆ ಆಯಿತು ಅಂತಂದ್ರ ಅದರ ಬಲದಿಂದ ತನ್ನಷ್ಟಕ್ಕೆ ತಾನೇ ಪರಿಣಾಮದೊಳಗಿನ ಪಾಪ ಅಥವಾ ತೀವ್ರತೆ ತನ್ನಷ್ಟಕ್ಕೆ ತಾನೇ ಇರ್ತೀವಿ. ಮೂಲ ಯಾವುದನ್ನ ಛೇದಿಸುವುದರಿಂದ ನನಗೆ ಸ್ವಾಧೀನ ಸುಖದ ಮಾರ್ಗ ಲಭಿಸುವುದಿದೆಯೋ ಅದರ ಛೇದನದ ಕಡೆಗೆ ನಾವು ನಮ್ಮ ಶಕ್ತಿಯ ವಿನಿಯೋಗ ಮಾಡಬೇಕು. ಇಷ್ಟೇ ಮೂಲ ಮಾತಿದೆ. ಯಾವುದನ್ನು ಕತ್ತರಿಸಿ ಹಾಕುವುದರಿಂದ ಪುನಃ ವೃಕ್ಷ ಚಿಗುರುವ ಸಾಧ್ಯತೆ ಇದೆಯೋ ಅದನ್ನು ಕತ್ತರಿಸುವ ಸಲುವಾಗಿ ನಾವು ಶಕ್ತಿಯನ್ನ ನಿರರ್ಥಕ ಮಾಡಬಾರದು. ಹಾಗಾದ್ರೆ ಆ ಧ್ಯೇಯ ಇರುವೆಳದೊಳಗೆ ಪರಿಣಾಮದೊಳಗಿನ ಯಾವ ಮಲಿನತೆಯ ತೀವ್ರತೆ ಇದೆ ಅದು ಕಮ್ಮಿ ಆಗ್ತಿದೆ, ಮತ್ತು ಮನವಚನ ಕಾಯದ ಪಾಪ ಅಶುಭಮಯ ಪ್ರವೃತ್ತಿ ಕೂಡ ತನ್ನಷ್ಟಕ್ಕೆ ತಾನೇ ಹೋಗ್ತಿದೆ. ಅದನ್ನು ಹೋಗಲಾಡಿಸುವ ಅವಶ್ಯಕತೆನೇ ಇಲ್ಲ, ನಿಜವಾಗಿ ಇಲ್ಲ. ಪ್ರಯೋಗ 4 ದಿವಸ 8 ದಿವಸ ಮಾಡಿ ನೋಡಿದ್ರೆ ಪುಣ್ಯಾತ್ಮ ಯಾರ ಜಿನೇಂದ್ರ ಪ್ರಭುವಿನ ದರ್ಶನ ಲಾಭ ಲಭಿಸಿದ ನಂತರ ಕೂಡ ಮಿಥ್ಯಾತ್ವದ ಛೇದನದ ಕಡೆಗೆ ಯಾರು ಉದ್ಯಮಶೀಲ ಇಲ್ಲೋ ಅವರಿಗೆ ಜಿನೇಂದ್ರ ಪ್ರಭುವಿನ ದರ್ಶನ ಲಾಭ ಲಭಿಸಿಯೂ ಲಭಿಸದ ಹಾಗೆ ಒಂದು ಮಾತು. ಮತ್ತು ಅದು ಲಭಿಸುವ ಸಲುವಾಗಿ ಯಾವ ಪುಣ್ಯ ತಾನೇ ಮಾಡಿದ್ದನೋ ಅದನ್ನು ಹೋಮೈಸಿ ಬಿಟ್ಟ ಹಾಗೆ. ಏನು ಬೇಕು ಅದು ಮಾಡೋದು. ತಿಳಿತೇಂದ್ರ ಮಧುಕರಣ್ಣ? ಏನ ಜಿನೇಂದ್ರ ಪ್ರಭುವಿನ ದರ್ಶನದ ಲಾಭ ನಮಗ ಆದ ನಂತರ ಅದರಿಂದ ನಾವು ಮಾಡಬೇಕಾದಂಥ ಕಾರ್ಯ ಅನಾದಿ ಸಂಸಾರದ ವಿಚ್ಛೇದ ಅರ್ಥಾತ್ ಮಿಥ್ಯಾತ್ವದ ಪರಿಹಾರದಲ್ಲಿ ಉದ್ಯಮಶೀಲ ಆಗಬೇಕು. ಹಾಗೆ ಮಾಡಲಿಲ್ಲ ಅಂತಂದ್ರೆ ಜಿನೇಂದ್ರ ಪ್ರಭುವಿನ ಲಾಭ, ದರ್ಶನ ಲಾಭ ನಮಗೆ ಲಭಿಸಿ ಕೂಡ ಲಭಿಸದ ಹಾಗೆ.
ಇನ್ನ ಜಿನೇಂದ್ರ ಪ್ರಭುವಿನ ದರ್ಶನದ ಲಾಭ ಲಭಿಸುವ ಸಲುವಾಗಿ ಯಾವ ಪುಣ್ಯವನ್ನ ನಾವು ಹಿಂದಿನ ಭವಾಂತರದಲ್ಲಿ ಮಾಡಿದ್ದೇವೋ ಅದನ್ನೂ ಕೂಡ ಹೋಮ ಮಾಡಿದ ಹಾಗೆ ಎರಡು ಮಾತಿದ. ಯಾಕೆ ಅಂತಂದ್ರೆ ಇಲ್ಲಿ ಎರಡು ಮಾತನ ಅದವ್ರೆ. ಪುಣ್ಯಾತ್ಮ ಜೀವನಿಗೆ ತಮ್ಮ ಪುಣ್ಯಾತ್ಮ ಜೀವರುಗಳು ತಮ್ಮ ದರ್ಶನ ಮಾಡುತ್ತಾರೆ. ಮಾಡೇನು ಮಾಡ್ತಾರೆ? ಪವಿತ್ರತೆಯ ಮಾರ್ಗದಲ್ಲಿ ಸಾಕ್ತಾರೆ. ವಿಶಿಷ್ಟ ಜೀವ ನೋಡ್ರಿ ಅವ ಯಾವ ಜಿನೇಂದ್ರ ಪ್ರಭುವಿನ ದರ್ಶನ ಮಾಡುವಂಥ ಜೀವರುಗಳ ವಿಶಿಷ್ಟ. ಹೇಗೆ ವಿಶಿಷ್ಟ? ಅದರ ಸಲುವಾಗಿ ವಿಶೇಷ ಪುಣ್ಯವನ್ನೂ ಮಾಡಿದರು ಮತ್ತು ಅದರ ಮೂಲಕ ಸಂಸಾರ ಮಾರ್ಗದ ವಿಚ್ಛೇದವನ್ನೂ ಮಾಡವರ. ತಿಳಿತಾ ಇಲ್ಲನಪ್ಪ? ಜಿನೇಂದ್ರ ಪ್ರಭುವಿನ ದರ್ಶನ ನಾನು ಮಾಡ್ತಾ ಇದ್ದೇನೆ ಅನ್ನುವ ಯಾವ ಕಲ್ಪನೆ, ವಿಪರೀತ ಕಲ್ಪನೆ ಅಥವಾ ಭ್ರಾಂತಿ ಇದೆಯೋ ಅದನ್ನು ತೆಗೆದುಹಾಕಿ, ಓಹೋ ನನಗೆ ಜಿನೇಂದ್ರ ಪ್ರಭುವಿನ ದರ್ಶನ ಲಾಭ ಲಭಿಸಿದೆ, ಇಂಥ ಜಿನೇಂದ್ರ ಪ್ರಭುವಿನ ದರ್ಶನ ಮಾಡಬೇಕಾದ್ರೆ ನಾನು ಯಾವ ಭವದಲ್ಲಿ ಇದಕ್ಕೆ ಯೋಗ್ಯವಾದಂಥ ಪುಣ್ಯವನ್ನು ನಾನೇ ಮಾಡಿದ್ದೇನೆ, ಮಾಡಿದ್ದೇನು, ಹೇಗರೆ ಮಾಡಿದ್ದೇನು ಸತ್ಯ ಒಂದು ಮಾತು. ಎರಡನೇದ, ಇಂಥ ಪ್ರಭುವಿನ ದರ್ಶನ ಮಾಡಿದ ಮೇಲೆ ಪುನಃ ದೇಹ, ಇಂದ್ರಿಯ, ಪರಪದಾರ್ಥ ಇದರೊಳಗೆ ನಾನು ಮೋಸ ಹೋದ. ಇಂಥ ಪ್ರಭುವಿನ ದರ್ಶನ ಮಾಡಿದ ಮೇಲೆ, ಇಂಥ ಪ್ರಭುವಿನ ಸನ್ನಿಧಿಗೆ ಬಂದ ಮೇಲೆ ಪುನಃ ಸಂಸಾರ ಮಾರ್ಗದೊಳಗೆ ಇಳಿಯೋದ. ಸಂಸಾರ ಇರುವ ಮಾತು ಬೇರೆ ಇದೆ, ಸಂಸಾರ ಇರುವ ಮಾತು ಬೇರೆ ಇದೆ, ಸಂಸಾರವನ್ನು ಬೆಳೆಸುವ ಮಾತು ಬೇರೆ. ಸಂಸಾರ ಇರ್ತಿದೆ, ಯಾರ್ಯಾರಿಗಿದೆ? ಗ್ರಂಥ ರಚನೆ ಮಾಡ್ತಾ ಇರುವ ವೇಳೆದೊಳಗ ಆಚಾರ್ಯ ಭಗವಂತನಿಗೆ ಎಷ್ಟು ಆ ವಿಷಯದ ಕುರಿತು ರಾಗಾಂಶ ಇದೆಯಲ್ಲ, ಅದು ಕೂಡ ಸಂಸಾರ ಇದೆ. ರಾಗಾಂಶ ಗ್ರಂಥ ರಚನೆ ಮಾಡ್ತಾ ಇದ್ದಾರೆ, 3 ಕಷಾಯ ಚೌಕಡಿ ಹೊರಟು ಹೋಗಿದ್ದಾವೆ, ಕಾನನಗಳು ವಾಸ ಮಾಡ್ತಾ ಇದ್ದಾರೆ. ದೇಹ ಪರಿಗ್ರಹವೆಂದಿರುವಲ್ಲಿ ಅನ್ಯ ಪರಿಗ್ರಹ ಹೇಗಿಹುದು? ಈ ಪ್ರಕಾರ ಒಂದು ದೇಹವನ್ನು ಹೊರತುಪಡಿಸಿ ಆ ದೇಹ ಕೂಡ ಎಂಥದ್ದಿದೆ? ಪಂಚೇಂದ್ರಿಯ ಪ್ರಸರ ವರ್ಜಿತ ಗಾತ್ರ ಮಾತ್ರ ಶರೀರ ಪ್ರಮಾಣ. ಅಂಥವರಿಗೆ ಆ ಜಿನವಾಣಿಯ ಅಥವಾ ಆ ವಸ್ತು ತತ್ವದ ಅಥವಾ ಆ ಆತ್ಮನ ಸುಖದ ಮಾರ್ಗದ ವಿವೇಚನೆ ಮಾಡುವ ವೇಳೆದೊಳಗೆ ಯಾವ ರಾಗಾಂಶ ಉದಿಸಿ ಬರ್ತಿದೆಯಲ್ಲ, ತಿಳಿತಿದೆ. ಪರಿಣಾಮದೊಳಗೆ 2 ವಿಧ ಹೇಗಿದೆ ಅನ್ನುವುದನ್ನೇ ದೀರ್ಘ ಚಿಂತನೆ ಮಾಡಲಾಗಿದೆ. ಅದು 2 ಇದ್ದದ್ದು ಒಂದು ಯಾವಾಗೂ ಆಗುವುದಿಲ್ಲ. ಅನಂತ ವಿಭಾಗ ಪ್ರತಿಚ್ಛೇದ ಇರುವ ಮಾತು ಬೇರೆ ಇದೆ. ಆದರೆ 2 ಮುಖ್ಯ. ಯಾವ ಪ್ರಕಾರ ದ್ರವ್ಯಾರ್ಥಿಕ ಪರ್ಯಾಯಾರ್ಥಿಕ ಇದೆಯೋ, ಯಾವ ಪ್ರಕಾರ ನಿಶ್ಚಯ ವ್ಯವಹಾರ ಇದೆಯೋ, ಆ ಪ್ರಕಾರ ಒಂದು ಪರ್ಯಾಯದೊಳಗೆ 2 ವಿಭಾಗ. ಪರ್ಯಾಯ ಅಂದ್ರನ ದ್ರವ್ಯ ಇದೆ ಅಂತ ಹೇಳಿ ಹೇಳಿದೆ, 2 ಭಾಗ ಅಂತ ಹೇಳಿ ಒಪ್ಪಿಕೊಳ್ಳಿಕ್ಕೆ ಏನು ಕಷ್ಟ ಆಗ್ತಾ ಇದೆ. ಪರ್ಯಾಯ ಅಂದ್ರನ ದ್ರವ್ಯ ಇದೆ, ಪರ್ಯಾಯದಿಂದ ದ್ರವ್ಯ ಭಿನ್ನೆಲ್ಲಿದೆ. ಹೋಗಿ ಹೋಗಿ ಬರೋದು ಯಾವುದರ ಸಲುವಾಗಿ? ಅದನ್ನ ತಾಜಾ ಇಡೋ ಸಲುವಾಗಿ 8 ದಿವಸದ ಈ ಯಾವ ಮಧ್ಯದ ಒಂದು ಸನ್ನಿವೇಶ ಬಂದಿದೆಯಲ್ಲ ಪರ್ವ ರೂಪದಿಂದ, ಇದರ ಮಧ್ಯದೊಳಗೆ ಅದು ಅಳಿಸಬಾರದು. ಇದು ಬಂದು ಹೋಗುವಂಥದ್ದಿದೆ ಬ್ರಹ್ಮಾನಂದಮಯಿ. ಅದು ನಮ್ಮದು ಶಾಶ್ವತ ಇದೆ, ಅದು ನಮ್ಮದು ಶಾಶ್ವತ ಇದೆ. ಸಮಯ ಸಾರಕ್ಕಿಂತ ಆಶ್ರಯ ಯೋಗ್ಯ ಪದಾರ್ಥ ಜಿನವಾಣಿ ಅನ್ನುವಂಥ ವಿಶಾಲ ಸಾಗರದೊಳಗ ಸಮಯ ಸಾರ ಅನ್ನುವಂಥ ಬಿಂದುವಿನಿಂದ ಹೊರತುಪಡಿಸಿ ಇನ್ನೊಂದು ಆಶ್ರಯ ಯೋಗ್ಯ ಪದಾರ್ಥದ ಅಪೇಕ್ಷೆ ಮಾಡಬಾರದು. ಅವಲಂಬನೆ ಅವಶ್ಯ ಮಾಡೋದ್ರೆ ಅವಲಂಬನೆ ಇವು ಎಂಥ ಶಾಶ್ವತ ಇದ್ರನು, ತ್ರೈಕಾಲಿಕ ಪರ್ವ ಇದ್ರನು ಈ ಪರ್ವ ಎಂಥದ್ದಿದೆ, ಬಂದು ಹೋಗುವಂಥದ್ದಿದೆಯಲ್ಲ. ದಶಲಕ್ಷಣ, ಅಷ್ಟಾಂಗಿಕ, ಅಷ್ಟಮಿ, ಚತುರ್ದಶಿ, ಪಂಚಮಿ ಇವು ತಿಥಿಯೆಲ್ಲ ಏನದವು? ತ್ರೈಕಾಲಿಕ ಪರ್ವದವ್ರೆ. ಆದ್ರ ತ್ರೈಕಾಲಿಕ ವಸ್ತುವಿನ ಎದುರಿಗೆ ಅವು ನಶ್ವರ ಬಂದು ಹೋಗುವಂತ. ಬಂದು ಹೋಗುವುದರ ಬೆಲೆ ಎಷ್ಟು ಮಾಡೋದ್ರಿ?
ಎಷ್ಟು ಮಾಡೋದು? ಅನಂತ ಕಾಲ ಅದೇ ಭ್ರಾಂತಿಯೊಳಗೆ ಕಳೆದದ್ದಿದೆ. ಯಾವುದರೊಳಗೆ? ಯಾವುದು ಬರ್ತಾ ಇದೆಯಲ್ಲ ಅದರೊಳಗಡೆ. ಆದ್ರೆ ಅದು ಯಾವಾಗ ಹೋಗ್ತಿದೆ ಗೊತ್ತೇ ಆಗುತ್ತೆ. ಬರ್ತಾ ಇದೆ, ಅದರ ಆಕರ್ಷಣೆ ಇದೆ, ಆದ್ರೆ ಅದು ಯಾವಾಗ ಹೋಯಿತು ನಮ್ಮ ಕೈ ತಪ್ಪಿ ಅನ್ನೋದು ಗೊತ್ತಿಲ್ಲ. ಜಪಕ್ಕೆ ಕೂತಿರ್ತೇವಲ್ಲ, ಅರಹಂತರ ಸ್ಮರಣೆ ಮಾಡ್ತಾ ಇರ್ತೇವೆ, ಅರಹಂತರ ಸ್ವರೂಪದ ವಿಚಾರ ಮಾಡ್ತಾ ಇರ್ತೇವೆ. ಇಲ್ಲಿಯೂ ಜಪ ಶಬ್ದ ಇದೆ ರೀ. ವಿಚಾರ ಮಾಡ್ತಾ ಇರುವುದರೊಳಗೆ ಯಾವಾಗ ಉಪಯೋಗ ಅಲ್ಲಿಂದ ಜಾರಿ ಎಲ್ಲೋ ಹೋಗಿರ್ತಿದೆ, ಗೊತ್ತಾಗ್ತಿದೆ ಅಂತ. ಅದೇ ಪ್ರಕಾರ ನಮಗ ಬಂದು ಹೋಗುವುದರ ಮಹಿಮೆ, ಬಂದು ಹೋಗುವುದರ ಉಪಯೋಗ ಮಾಡಿಕೊಳ್ಳೋದಿದೆ ಸುಧಾತಾಯಿ. ಬಂದು ಹೋಗುವುದರದ ಉಪಯೋಗ ಮಾಡಿಕೊಳ್ಳೋದಿದೆ, ಆದ್ರೆ ಮಹಿಮಾ ಮಾಡೋದಿಲ್ರಿ. ತಿಳಿತಿದೆ? ಉಪಯೋಗ ಏನ್ ಮಾಡ್ಕೊಳ್ಳೋದಿದೆ? ಯಾವ ತ್ರೈಕಾಲಿಕ ಕಾರ್ಯ ಅಥವಾ ತ್ರಿಕಾಲಿ ಸ್ವಭಾವ ಇದೆಯೋ ಆ ಸ್ವಭಾವದ ಕುರಿತು ಅಧಿಕ ಆರಾಧನೆ ಮಾಡುವ ಸಲುವಾಗಿ ಇದು ನಿಮಿತ್ತ ಇದೆ. ಇದರದ್ದು ಉಪಯೋಗ ಮಾಡಿಕೊಳ್ಳೋದಿದೆ ಪರ್ವತ. ಆದ್ರೆ ಪರ್ವದೊಳಗ ಮೂರ್ಛಿತಾಗಿ ಆ ಮೂಲ ಧ್ಯೇಯವನ್ನ ಮರೆಯೋದು ಏನಿದೆ. ಈ ಪ್ರಕಾರ ಜಿನೇಂದ್ರ ಪ್ರಭುವಿನ ದರ್ಶನ ಮಾಡಿದಂಥ ನಾನು ಪುನಃ ಸಂಸಾರ ಶರೀರ ಭೋಗ ಅನಿತ್ಯ ಅಶರಣ ಸಂಸಾರದೊಳಗೆ ಉಳಿಯೋದೇನಾ? ಅದನ್ನು ಬೆಳೆಸೋದೇನಾ? ಬೆಳೆಸೋದೇನ್ರಿ? ಅದು ತನ್ನಷ್ಟಕ್ಕೆ ತಾನೇ ಬೆಳೀತಿದೆ. ಏನು ಬೆಳೀತಿದೆ? ಪುಣ್ಯ ಬೆಳೀತಿದೆ ರೀ. ಪುಣ್ಯನೂ ಸಂಸಾರನೇ ಇದೆಯಲ್ಲ, ಬೆಳೀಲಿಲ್ಲ. ನನ್ನ ದೃಷ್ಟಿನ ಅದರ ಕಡೆಗೆ ಇಲ್ಲ. ಅದೇನು ಬೆಳೆಯುವುದಿದೆ? ಬೆಳೀತಿದೆ. ಅಳಿಯೋ ಸಮಯಕ್ಕೆ ಅಳೀತಿದೆ ರೀ. ಅಳಿದು ಹೋಗ್ತಿದೆ, ನಾಶ ಆಗಿ ಹೋಗ್ತಿದೆ. ಉತ್ಪಾದನೆ ಆಗಿದೆ, ವ್ಯಯ ರೂಪವಿದೆ. ವ್ಯಯವನ್ನ ತನ್ನ ಗರ್ಭದೊಳಗೆ ಧಾರಣ ಮಾಡಿ ಬಂದದ್ದಿದೆ. ಕಾರ್ತಿಕೇಯ ಅನುಪ್ರೇಕ್ಷೆಯೊಳಗ ಮೊದಲನೇ ಮಂಗಲಮಯ ಮಂಗಲಾಚರಣೆಯನ್ನೇ ನೋಡಿ, ತಿಹುವನ ತಿಲಯಂ ದೈವಂ ಹೇಳಿದ್ರು. ಅಲ್ಲೇನು ಹೇಳ್ತಾ ಇದ್ದಾರೆ? ಟೀಕಾಕಾರರ ಹೇಳ್ತಾರೆ, ಉದಯವಾದಂಥ ದಿವಸ ನಿಯಮದಿಂದ ಅಸ್ತನ ಆಗೋದಿದೆ. ಜನ್ಮ ಮರಣದ ಸಲುವಾಗಿಯೇ ಇದೆ. ಅನುಕೂಲತೆ ಪ್ರತಿಕೂಲತೆಯನ್ನು ತನ್ನ ಗರ್ಭದೊಳಗೆ ಇಟ್ಕೊಂಡದ್ದನೇ ಇದೆ. ಆಭಾಸ ರೂಪದ ಸುಖ ಅನಂತ ದುಃಖವನ್ನು ತನ್ನ ಗರ್ಭದೊಳಗೆ ಇಟ್ಕೊಂಡದ್ದನೇ ಇದೆ. ಕಾರ್ತಿಕೇಯ ಮುನಿಯ ಚರಿತ್ರೆ ಎಷ್ಟು ಸುಂದರವೇ, ಅವರ ಚಾರಿತ್ರ್ಯ ಎಷ್ಟು ನಿರ್ಮಲವೇ, ಚರಿತ್ರೆ ಎಷ್ಟು ಸುಂದರ. ಅಂಥ ಚರಿತ್ರೆ ನಮ್ದು ನಿಮ್ದು ಇದೆಯೋ ಅಥವಾ ಇಲ್ಲ? ಅಂಥದೇ ಚರಿತ್ರೆ ನಮ್ಮ ಜನ್ಮ ಅಂಥದೇ ಇದೆಯೋ ಅಥವಾ ಇಲ್ಲ? ಅಂಥದೇ ಎಷ್ಟು ಬಾರಿ ಆಗುತ್ತೆ. ಅದೇ ಕಾರ್ತಿಕೇಯ ಅನುಪ್ರೇಕ್ಷೆ ಒಳಗ 18 ಪ್ರಕಾರದ ಸಂಬಂಧ ಹೇಳ್ತಾರ್ರಿ ಒಂದೇ ಭವದೊಳಗ. ಆ ಕಥೆಯನ್ನು ಓದಿದ್ರ ಈ ಸಂಸಾರದೊಳಗ ಒಂದು ಎಳ್ಳಷ್ಟು ರಸ ಉಳಿಯೋದು. ಅದರ ಸಲುವಾಗಿ ಪುನಃ ಪುನಃ ಅದನ್ನು ಓದೋದು. 18 ಪ್ರಕಾರ ರಸ. ಇವಳೇ ನನ್ನ ತಾಯಿ, ಇವಳೇ ನನ್ನ ಸೊಸೆ, ಇವಳೇ ನನ್ನ ಸವತಿ. ಏನೇನ್ರಿ? ತಾಯಿನೇ ತಾಯಿನೇ ಸವತಿ, ತಾಯಿನೇ ಸೊಸೆ, ತಾಯಿನೇ ಅತ್ತೆ. ಎಂಥ ವಿಚಿತ್ರಗಳು ಕಥೆ. ಈ ಸಂಸಾರದೊಳಗೆ ಒಂದೇ ಭವದಲ್ಲಿ ಇಷ್ಟು ವಿಚಿತ್ರತೆ ಇದೆ ಅಂದ ಮೇಲೆ ಭವಾಂತರದ ವಿಚಾರ ಮಾಡಿದ ನಂತರ ಎಷ್ಟು ಹೊಲಸಿದೆ, ಎಷ್ಟು ಹೊಲಸಿದೆ. ಮತ್ತು ಆ ಹೊಲಸಿನೊಳಗ ಆನಂದ ಮನ್ನಿಸುವಂಥವ ಅವ ಕ್ರಿಮಿನ ಅದನ್ರಿ. ಕ್ರಿಮಿ ಹೌದು. ಹೊಲಸದೊಳಗೆ ಏನಿರ್ತಿದೆ? ಕ್ರಿಮಿ ಕ್ರೀಡಿಸ್ತಿದೆ. ಹಾಗಾದ್ರೆ ಈ ಜೀವನದಲ್ಲಿ ಸಂಸಾರದಲ್ಲಿ ಎಲ್ಲಾದರೂ ಆನಂದ ಅನ್ನಿಸ್ತು ಅಂತಂದ್ರೆ ಈ ಕ್ರಿಮಿನೇ, ಹೊಲಸದೊಳಗೆ ಕ್ರೀಡಿಸುವಂತಹ ಕ್ರಿಮಿ. ಜಿನೇಂದ್ರ ಪ್ರಭುವಿನ ದರ್ಶನ ನಮಗೆ ದಿನ ದಿನ ಆಗ್ತಿದೆ ಅನ್ನೋ ಭ್ರಮೆ ಇದೆ ರೀ. ಇನ್ನೂ ಆಗೇ ಇಲ್ಲ. ಆಯ್ತು ಅಂತಂದ್ರ ನಾವು ನಿಶ್ಚಿತವಾಗಿ ಪವಿತ್ರತೆಯ ಮಾರ್ಗದೊಳಗೆ ಹೋಗಲಿಕ್ಕೆ ನಿಯಮದಿಂದ ಉದ್ಯಮಶೀಲ. ಈ ಮಿಥ್ಯಾತ್ವದ ಮಾರ್ಗದೊಳಗೆ, ಬಂಧದ ಮಾರ್ಗದೊಳಗೆ, ಅನಂತ ಸಂಸಾರ ಬಂಧದ ಮಾರ್ಗದೊಳಗೆ ನಾವು ಮುಂದುವರಿಯೋ ಸಾಧ್ಯ ಇಲ್ಲ. ಮುಂದುವರಿಯೋದಂತೂ ಸಾಧ್ಯನೇ ಇಲ್ಲ, ನಿಲ್ಲೋದು ಸಾಧ್ಯ ಇಲ್ಲ.
ಹಿಂದೊಂದ್ಸಲ ದೇವದರ್ಶನದ ಬಂದಿತ್ತಲ್ಲ, ಚರಣ ಕಮಲದ ದರ್ಶನ ಮಾಡಿದ್ರ ವಿತರಾಗತೆಯಲ್ಲಿ ಕಾಣುವುದಂತ ಪ್ರಶ್ನೆ ಬಂದದ್ದೆ. ಆ ಪ್ರಶ್ನೆನೂ ಮರ್ತು ಹೋಯ್ತು, ಅದರ ಉತ್ತರ ಏನ ಅನ್ನುವ ತಿಳ್ಕೊಂಡು ಜಿಜ್ಞಾಸನೂ ಹೋಯ್ತು. ಅದರ ಪ್ರಶ್ನೆ ನನ್ನನ್ನು ಕೇಳಿದರಂದ್ಮೇಲೆ ಆ ಪ್ರಶ್ನೆಗೆ ಉತ್ತರ ಕಂಡು ಹಿಡಿಯುವ ನನ್ನ ಪ್ರಕ್ರಿಯೆ ನಿಂತಿಲ್ರಿ. ಪ್ರಶ್ನೆ ಇರ್ತೇನಿಲ್ರಿ, ಯಾರ್ದಿತ್ತು? ಚರಣದ ಕಡೆಗೆ ನೋಡಿದ್ರ, ಮುಖ ನೋಡಿದ್ರೆ ನಾವು ಈ ತರ ಆಗತ್ತೆ ಗೊತ್ತಾಗೋದಿಲ್ಲ. ಚರಣದೊಳಗೆ ಇನ್ನು ಈ ತರ ಆಗತ್ತೆ. ಪ್ರಶ್ನೆಯೊಳಗೆ ನಿಜವಾಗಿ ತಾತ್ಪರ್ಯ ಇದೆ ರೀ, ಅರ್ಥ ಇದೆ. ಚರಣದೊಳಗೆ ಏನಿದೆ ಈ ತರ ಆಗತ್ತೆ. ನಾವು ದರ್ಶನ ಮಾಡಿಲ್ಲ, ನಾವು ದಿನಾಬಸ್ತಿಗೆ ಹೋದ್ರು ನಾವೇನು ದರ್ಶನ ಮಾಡಿಲ್ಲ ಅನ್ನೋದಿನ ಅಭಿಪ್ರಾಯದಲ್ಲಿ ಅದೇ ಇದೆ. ಅದು ವಿಷಯ ತಾಜಾ ಮಾಡಿದ್ದಿದೆ. ವಿಚಾರ ಏನ್ರೆ ಮಾಡೋ ಸಾಧ್ಯ ಇತ್ತಂದ್ರೆ ಮಾಡ್ರಿ, ಇಲ್ರ ತಿಳ್ಕೊಳ್ಳೋ ಜಿಜ್ಞಾಸರೇ ಜೀವಂತ ಮಾಡ್ಕೊಳ್ರಿ. ನಾಳೆ ಹೇಳುತ್ತೆ ಅದರದ್ದು ಉತ್ತರ ಈಗ ಹೇಳುತ್ತೆ. ಇಲ್ಲೇನ ಚರ್ಚೆ ನಡೆದಿದ್ದಿದೆ, ಇದು ಅದ್ಭುತ ಅಪೂರ್ವ ಇದೆ. ದಿನನಿತ್ಯ ನಾವು ಮಂದಿರಕ್ಕೆ ಹೋಗ್ತೇವೆ, ಆದ್ರೆ ನಾವು ಪುಣ್ಯಾತ್ಮ ಜೀವಿ. ಯಾಕೆ ಅಂತಂದ್ರೆ ದೇವನ ದರ್ಶನ ನಾವು ಮಾಡಿಲ್ಲ. ದೇವನ ದರ್ಶನ ಕಣ್ಣಿನಿಂದ ಆಗುವುದಿಲ್ಲ, ದೇವ ಕಣ್ಣಿಗೆ ಕಾಣಿಸುವಂತ ಇಲ್ಲ. ಕಣ್ಣಿನಿಂದ ಆಗುವಂಥ ಅಷ್ಟ ಸಾಮಾನ್ಯ ಇಲ್ಲ ನಮ್ಮ ದೇವ. ಇಂದ್ರಿಯದ ವಿಷಯ ಅಲ್ವೇ ಅಲ್ವೇ ದೇವ. ಒಂದು ಸಲ ಆ ಜಿನದೇವನ ಜಿನ ಜಯಿಸಿದ. ಏನನ್ನ ಜಯಿಸಿದ? ಎಲ್ಲಿ ಜಯಿಸಿದ? ಎಲ್ಲಿ ನಿಂತ ಜಯಿಸಿದ? ಯಾವುದರಿಂದ ಜಯಿಸಿದ? ಖಡ್ಗದಿಂದ? ಯಾವುದರಿಂದ? ಬಿನಾ ಖಡ್ಗ ಬಿನಾ ಢಾಲ. ದೇಶಭಕ್ತಿ ಗೀತೆಯೊಳಗೆ ಬರ್ತಿದೆ, ದೇವಿ ಹಮೆ ಆಜಾದಿ. ಇದೇನಿಲ್ಲ. ಮತ್ತ ಇಂಥ ಪವಿತ್ರ ಪರಾಧೀನತೆಯಿಂದ ಪರಿಮುಕ್ತವಿರುವಂತಹ ಭಾರತ ದೇಶದಲ್ಲಿ ವಾಸ ಮಾಡ್ತಾ ಇರುವಂತಹ ನಮಗ ಮೂಲ ಯಾವುದನ್ನು ಜಯಿಸುವುದಿದೆ, ಅದನ್ನು ಜಯಿಸುವ ಸಲುವಾಗಿ ಯಾವ ಸಾಧನದ ಅವಶ್ಯಕತೆ ಇದೆ? ಸ್ವಯಂಭೂತ್ವ ಇದೇನಿಲ್ಲ ಇದರೊಳಗೆ. ಯಾವ ಸಾಧನ ಬೇಕಾಗಿಲ್ಲ, ಸ್ವಯಂಭೂತ್ವ ನೋಡ್ರಿ. ಕೈ ಬೇಕಾಗಿಲ್ಲ ಕರ್ಮನಾಶದ ಸಲುವಾಗಿ, ದೃಷ್ಟಿ ಬೇಕಾಗಿಲ್ಲ ಸ್ವಭಾವದ ಅವಲೋಕನೆ ಸಲುವಾಗಿ. ಯಾವ ದೃಷ್ಟಿವಂತ ಇದ್ದಾನೋ ಅವನೇ ತನ್ನಲ್ಲೇ ತಾನಿದ್ದುಕೊಂಡು ನೋಡುವುದಿದೆ. ಭೇದ ದೃಷ್ಟಿವಂತ ತನ್ನ ದೃಷ್ಟಿಯಿಂದನೇ ತನ್ನನ್ನು ನೋಡುವುದಿದೆ. ಇದು ಎಷ್ಟು ಭೇದ ಅದು, ಎಷ್ಟು ಭೇದ ಅದು. ಭೇದ ಇಲ್ಲವೇ ಇಲ್ಲ. ಭೇದ ಎಲ್ಲಿಯ ಭೇದಗನೇ ಗಿನೇ ಸಂಸಾರ. ಎಲ್ಲಿ ಭೇದ ಬಂತೋ ಅಲ್ಲಿ ನಿಯಮದಿಂದ ಸಂಸಾರ. ಇಲ್ಲಿ ಪದ್ಮನಂದಿ ಆಚಾರ್ಯ ದೇವರು ಹೇಳ್ತಾರೆ, ಯಾವ ಪುಣ್ಯಾತ್ಮ ಜೀವ ತಮ್ಮ ದರ್ಶನ ಮಾಡ್ತಾರೋ, ಯಾವ ಪುಣ್ಯಾತ್ಮ ಜೀವ ದರ್ಶನ ಮಾಡಿದಂಥ ಜೀವ ಮುಂದೆ ಪಾಪ ಮಾಡೋದು ಸಾಧ್ಯ ಇಲ್ಲ. ಯಾರು ವ್ರತ ಕೊಟ್ಟರೆ ಕೊಡುವ ಅವಶ್ಯಕತೆ ಇಲ್ಲ. ಯಾರು ವ್ರತ ಕೊಟ್ಟರು? ಏನೇನು ನಾಟಕ ನಡೆದವರಿಂದ ಇನ್ನು ನನಗೆ ಏಕಭಕ್ತಿ ವ್ರತ ಕೊಟ್ಟರು. ಎಲ್ಲಿ ಭಗವಂತನ ಎದುರಿ ಯಾರು ಕೊಡೋರು? ಅನ್ಯ ಅವನೂ ಕೊಡ. ಯಾರು ತಗೊಳ್ಳೋರು? 4 ಜನರ ಎದುರಿಗೆ ತಗೊಳ್ಳಿ. ಖರೆ ನಾಟಕ ಮಾಡೋದು, ಒಂದು ನಾಟಕ ಮಾಡಬೇಕು. ಖರೆ ನಾಟಕದ ಲಕ್ಷ್ಯ ಬೇಕಿರಲ್ಲ, ಅದರದ ಧ್ಯೇಯ ಇಲ್ಲದ ಇದನ್ನ ಧರ್ಮ ಅಂತೇಳಿ ತಿಳಿದೀವಲ್ಲ. ನೋಡ್ರಿ, ನಿಜವಾದ ನಾಟಕದ ಸಲುವಾಗಿ ಇಲ್ಲಿ ಒಂದು ನಾಟಕ ಬೇಕಾಗಿದೆ. ಈ ಮಾತಾ ತಮ್ಮ ಅಭಿಪ್ರಾಯ ಸತ್ಯ ಇದೆ. ಆದರೆ ನಿಜವಾದ ನಾಟಕದಂತೂ ಧ್ಯೇಯ ಇಲ್ಲ. ಮತ್ತು ಯಾವುದು ಒಂದು ಬೇಕಾಗಿದೆ ಅದನ್ನೇ ವಾಸ್ತವಿಕ ಅಂತ ಹೇಳಿ ತಿಳ್ಕೊಂಡ್ಬಿಟ್ಟು ಅಪರಾಧಿ ಎಷ್ಟು ಪ್ರಕಾರದ. ಜಿನೇಂದ್ರ ಪ್ರಭುವಿನ ದರ್ಶನ ಆಗಿಲ್ಲ ಅಂದಮೇಲೆ ಉಳಿದು ಏನೇನು ಕಾರ್ಯ ನಾವು ಮಾಡಿದೆವು ಧರ್ಮಕ್ಕೆ ಸಂಬಂಧಿಸಿದ ಹಾಗೆ. ದರ್ಶನ ಮಾಡಿದ ನಂತರ ಜೀವ ಪಾಪದ ಮಾರ್ಗದೊಳಗ, ಅತತ್ವ ಶ್ರದ್ಧೆಯ ಪೋಷಣೆಯ ಮಾರ್ಗದೊಳಗ
ಎಂದೂ ಮುಂದುವರಿಯೋ ಸಾಧ್ಯ ಇಲ್ಲ. ಅಲ್ಲಿಂದ ಭಿನ್ನ ಆಗುವ ಪ್ರಯತ್ನ ನಡೀತಿದೆ, ಎದ್ದು ಬರುವ ಪ್ರಯತ್ನ ನಡೀತಿದೆ. ಹೊಂಡದೊಳಗೆ ಬಿದ್ದಿದ್ದಾನೆ, ಯಾರ್ದು ಸಹಾಯ ಇಲ್ಲದ ಎದ್ದು ಬರೋದು. ನಾನು ಹೊಂಡದೊಳಗಿದ್ದೇನೆ, ಇಷ್ಟು ಜ್ಞಾನ ಆಗ್ತಿದೆ ಆ ಜಿನೇಂದ್ರ ಪ್ರಭುವಿನ ದರ್ಶನ. ಅಲ್ಲಿಂದ ಎದ್ದು ತಾನೇ ಬರೋದಿದೆ ರೀ. ಯಾವ ಶಕ್ತಿವಂತರು ನನ್ನನ್ನು ಎಬ್ಬಿಸುವ ಸಾಧ್ಯತೆ ಇಲ್ಲ, ಅಲ್ಲಿಂದ ಮೇಲಕ್ಕೆ ಎತ್ತಿಕೊಳ್ಳುವ ಸಾಧ್ಯತೆ ಇಲ್ಲ. ನಿತ್ಯ ನಿಗೋಧ ರೂಪದ ಹೊಂಡದಿಂದ ಹೇಗೆ ಬಂದಿವೆ, ಭವಾರಣವದಿಂದ ಹೇಗೆ ಮೇಲೆ ಬಂದೆವು, ಆ ಒಂದು ಅಗಾಧ ಇತ್ತಲ್ಲ ಅಲ್ಲಿಂದ ಹೇಗೆ ಮೇಲೆ ಹೇಗೆ ಬಂದೆವು. ಅಲ್ಲೇನು ಇರಲಿಲ್ಲ, ಏನಿತ್ತು, ಬರೀ ಒಂದಿಂದ್ರಿಯ ಇತ್ತು. ಅಲ್ಲಿ ಪುರುಷಾರ್ಥ ಮಾಡಿದೆವು ಅಂಥೇಳಿ ನಾವು ಮೇಲೆ ಬಂದಿದ್ದೇವೆ. ಅಲ್ಲಿಂದ ಉತ್ತರ ಮೇಲೆ ತನ್ನಷ್ಟಕ್ಕೆ ತಾನೇ ಬರಲಿಲ್ಲ, ಯಾರೂ ಎತ್ತಿ ತರಲಿಲ್ಲ ನಮ್ಮನ್ನ, ನಾವೇ ಬಂದಿದ್ದೇವೆ. ಈಗ ಬರೀ ಆ ಜಿನೇಂದ್ರ ಪ್ರಭುವಿನ ದರ್ಶನದ ಮೂಲಕ ಅಂತರ್ಮುಖತೆಯನ್ನು ತಿಳಿಯುವುದಿದೆ ರೀ. ಹೊರಗಡೆ ಏನೂ ಇಲ್ಲ. ನೀನ್ ನನಗೆ ನಮಸ್ಕಾರ ಮಾಡುವುದರಿಂದ ನಾನು ದೇವಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರ. ನೀನ್ ನನ್ನನ್ನು ಪೂಜ್ಯ ಅಂತ ಹೇಳಿ ಮನ್ನಿಸುವುದರಿಂದ ನಾನು ದೇವಿಲ್ಲ, ಮನ್ನಿಸುವ ಸಲುವಾಗಿ ನಾನು ದೇವಿಲ್ಲ ಹೇಳ್ತಾ ಇದ್ದಾರೆ. ಅವರ ವಿಗ್ರಹ ಹೇಳ್ತಾ ಇದ್ದೀರಿ, ಅವರ ಪರಮ ಉದಾರಿಕ ಶರೀರ ಹೇಳ್ತಾ ಇದೆ. ಸಮೋಸರಣದಲ್ಲಿನೂ ಇದೇ ಕಾಣುವುದಿದೆ, ಪರಮ ಉದಾರಿಕ ಶರೀರ ಅದು ಹೇಳ್ತಾ ಇದೆ. ಅವರು ನಮ್ಮ ಕಡೆಗೆ ನೋಡ್ತಾನೆ ಇಲ್ಲ, ಆ ದೇಹ ಹೇಳ್ತಾ ಇದೆ ನಿನ್ನ ಕಡೆಯಿಂದ ನಮಸ್ಕಾರ ಮಾಡಿಸಿಕೊಳ್ಳುವ ಸಲುವಾಗಿ ಅಥವಾ ಅನೇಕ ಜೀವರುಗಳ ಕಡೆಯಿಂದ ನಮಸ್ಕಾರ ಮಾಡಿಕೊಳ್ಳುವ ಸಲುವಾಗಿ ನಾನು ದೇವ ಆಗಿಲ್ಲ. ನಮಸ್ಕಾರ ಮಾಡುವುದರಿಂದ ನನ್ನ ದೇವತ್ವ ಉಳಿಯುವುದಿಲ್ಲ. ದೇವನ ದರ್ಶನ ಮಾಡಿದ್ರೆ ನಮೋರಂತಾನಂ ಅಂದ್ರ ದೇವನ ದರ್ಶನ ಆಯ್ತನ್ರಿ. ಎನ್ ದರ್ಶನಂ ದೇವದೇವಶ ಅಂದ್ರ ದೇವನ ದರ್ಶನ ಆಯ್ತು. ದೇವನ ದರ್ಶನ ಮಾಡ ಅವ ನಿರ್ವಿಕಲ್ಪ ಆಗಬೇಕಾಗ್ತಿದೆ. ನಮೋ ಅರ್ಹಂತಾನಂ ಅನ್ನೋದು ವಿಕಲ್ಪ ಇದೆ, ದರ್ಶನಂ ದೇವದೇವಶ ಅನ್ನೋದು ವಿಕಲ್ಪ ಇದೆ. ನಾವು ವಿಕಲ್ಪವನ್ನು ಈ ವಿಕಲ್ಪ ಬಿಟ್ಟೆವು, ಆ ಬೇರೆ ಒಂದು ವಿಕಲ್ಪವನ್ನು ಮಾಡಿ ಬಂದೇವ್ರಿ. ಆ ಕ್ಷೇತ್ರದೊಳಗ, ಆ ಒಂದು ಪರಿಸರದೊಳಗ ಹೋಗಿ ವಿಕಲ್ಪ ಇದೆ. ದರ್ಶನ ಯಾವಾಗ ಆಗ್ತಿದೆ? ಅಲ್ಲಿರುವಂತಹ ನಿರ್ವಿಕಲ್ಪತೆಯನ್ನ, ಅಲ್ಲಿರುವಂತಹ ನಿಶ್ಚಲತೆಯನ್ನ, ಅಲ್ಲಿರುವಂತಹ ಅಂತರ್ಮುಖತೆಯನ್ನ, ಅಲ್ಲಿರುವಂತಹ ಪರಮ ತೃಪ್ತಿಯನ್ನ ಯಾವಾಗ ನಮ್ಮ ಜ್ಞಾನ ಒಪ್ಪಿಕೊಳ್ಳುತ್ತಿದೆಯೋ ಮತ್ತು ಒಮ್ಮೆ ಒಪ್ಪಿಕೊಂಡ ನಂತರ ಅದು ಬೇರೆ ಯಾವುದಕ್ಕೂ ಆಕರ್ಷಿತ, ಯಾವುದಕ್ಕೂ ಆಕರ್ಷಿತ. ಯಾವ ಮಗುವಿಗೆ ತಾಯಿ 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 ಅನ್ನುವ ಧ್ಯೇಯ ಅಂಟಿಕೊಂಡಿದೆಯೋ ಅದು ಬೇರೆ ಯಾವುದರಿಂದನೂ ಸಂತೋಷ ಆಗುವುದಿಲ್ಲ. ಆ ಮಗುವಿನಲ್ಲಿರುವಷ್ಟೇ ನಮಗೆ ಬೇಕಲ್ಲ, ಏನು ಕೊಟ್ಟರೂ ಸಮಾಧಾನ ಆಗುವುದಿಲ್ಲ. ತಾಯಿ ಅದಕ್ಕೆ ಬೇಕಾಗಿರುವುದು ಒಳಗೆ ಕೊಡುತ್ತಾ ಇದೆ, ಕೊಡುತ್ತಾ ಇದೆ, ಕೊಡುತ್ತಾ ಇದೆ. ಯಾವುದಕ್ಕೂ ಆಕೃಷ್ಟ ಆಗಿಲ್ಲ, ಆಕೃಷ್ಟ ಆಗುವುದಿಲ್ಲ ಅನ್ನುವಂಥದ್ದು ಈ ಭಗವಂತನಿಗೆ ಅಷ್ಟು ಆಕೃಷ್ಟ ಆಗೇನೆ ಅನ್ನೋದು. ಆಕೃಷ್ಟ ಅರ್ಥಾತ್ ಇವನಿಗೆ ಏನೋ ಒಂದು ವಿಚಿತ್ರ ಅನ್ನಿಸಿ ಬಿಟ್ಟಿದ್ದೀರಿ. ಅದೆಷ್ಟು ತೃಪ್ತ ನೋಡ್ರಿ. ಕೊಂಡೇಶನ್ ಆ ಪದ್ಮನಂದಿ ಕುಮಾರನ ಮಾತು ಬರ್ತಿದೆ. ಅದೇ ಒಂದು ದಿವಸ ಅಷ್ಟಮಿ ತಿಥಿ ದಿವಸ ಇಲ್ಲೇ ಸಮೀಪದ ಬೆಟ್ಟದಲ್ಲಿ ಯಾರಾದರೂ ಮುನಿರಾಜರು ಇದ್ದಾರೆ ನೋಡೋಣ ಅಂತೇಳಿ ಶಾಂತಲಾ ಮಾತೆ ಹೇಳ್ತಾರೆ. ಅದರ ಪರಿಣಾಮ ಸ್ವರೂಪವಾಗಿ ಫಲಸ್ವರೂಪವಾಗಿ ಅವರಲ್ಲಿ ಹೋಗ್ತಾರೆ. ನೋಡಿದ ನಂತರ ಬಾಲಕನಲ್ಲೇ ಭಾವೇನು ಬರ್ತಿದೆ, ಅಂದ 3 ಅಂಜುಲಿ ನೀರು ಸ್ವೀಕಾರ ಮಾಡಿ ಇಂದು ಕೂಡ ಅದೆಷ್ಟು ತೃಪ್ತ. ಅವರೇ ಇವರು ಬಾಲಕರೇ ಬಂತಿದೆ, ಅವರೇ ಇವರು. ಅಂದ 3 ಅಂಜುಲಿ ನೀರ ಏನಿದೆ ಅಲ್ಲಿ ಘಟನೆ. ಗುಣಕೀರ್ತಿ ಶ್ರೇಷ್ಠಿ ಅವರ ಪಾಣಿ ಪಾತ್ರದೊಳಗೆ ನೀರೇರಿತಾರೆ, 3 ಅಂಜುಲಿ ನೀರು ಕುಡಿತಾರೆ. ಬಾಲಕ ಚಿನ್ನದ ಗಿಂಡಿಯನ್ನ ಮುಂದೆ ಮಾಡ್ತಾನೆ. ಅಷ್ಟು ಕೆಳಗೆ ಅವರಿಗೆ ಕೈ ಮಾಡೋದು ಇರುವುದಿಲ್ಲ. ಒಂದ ಸಾಮಾನ್ಯವಾದಂಥ ಪ್ರಶಾಂತ ದೃಷ್ಟಿಯನ್ನ ಅವನ ಮೇಲೆ ಬೀರಿ ಹೊರಟು ಹೋದರೆ ಕರ ಬಿಡ್ತಾರೆ. ಯಾಕೆ ಅಂತಂದ್ರೆ ಗುಣಕೀರ್ತಿಯ ಕೈಯೊಳಗ
ಈ ಮುನಿರಾಜರಿಗೆ ಹಾಕಲಿಕ್ಕೆ ಇನ್ನೊಂದು ಪದಾರ್ಥ ಏನು ಕಾಣಿಸಲಿಲ್ಲ. ಈ ಬಾಲಕನ ಕೈಯಲ್ಲಿ ಚೆಂಬು ಇತ್ತು, ಅದರಲ್ಲಿ ಹಾಲಿತ್ತು. ಆದ್ರೆ ಆ ಬಾಲಕನ ಕೈಯ ಅವರ ಕೈಯೊಳಗೆ ಹಾಕುವಷ್ಟು ಎತ್ತರ ಇರಲಿಲ್ಲ ಬಾಲಕ. ಎಂಥ ದಿವ್ಯ ಚಿತ್ರ! ಕರ ಬಿಟ್ಟ, ಹೊರಟು ಹೋಗ್ತಾರ, ಕೈ ಬಿಟ್ಟ. ಅಲ್ಲಿ ಆ ಬಾಲಕ ವಿಚಾರ ಮಾಡ್ತಾನೆ, ಏನ ಅಂದ 3 ಅಂಜುಲಿ. ಅಂದಂದ್ರೆ ಎಂದು ಗೊತ್ತಿಲ್ಲ, ಎಷ್ಟು ದಿವಸ ಅನ್ನೋದು ಲೆಕ್ಕ ಅವನೂ ಇಟ್ಟಿಲ್ಲ. ಅಂದ 3 ಅಂಜುಲಿ ನೀರು ಸ್ವೀಕಾರ ಮಾಡಿ ಇಂದು ಕೂಡ ಅದೆಷ್ಟು ತೃಪ್ತ. ಹೌದು, ಇವರ ದೇಹಾತೀತ ಸಾಧಕರಿದ್ದಾರೆ. ದೇಹವನ್ನ ನಂಬಿಕೊಂಡಿರುವಂತಹ ಜೀವನ ಇವರದ್ದಿಲ್ಲ, ಅವರೇ ಇವರು, ಅವರೇ ಅಂದ್ರೆ ಅದೇ ಮುನಿರಾಜರೇನ? ಹಾಗೂ ಒಂದು ಅರ್ಥ ಆಗ್ತಿದ್ದೇವೆ. ನಮ್ಮನೆಗೆ ಬಂದ 3 ಅಂಜುಲಿ ನೀರು ಯಾರು ಸ್ವೀಕಾರ ಮಾಡಿದ್ರು ಅವರೇ, ಹೀಗೂ ಒಂದು ಅರ್ಥ ಆಗ್ತಿದೆ. ಆತ್ಮನಲ್ಲೇ ನಿಮಗ್ನಿರೋ, ಅಥವಾ ಹಿಂದೆ ಪೂರ್ವಭವದೊಳಗೆ ಹೇಳಿದ್ರಲ್ಲ, ಆತ್ಮ ನೀರಿನಿಂದ ನೆನೆಯುವುದಿಲ್ಲ, ಅಗ್ನಿಯಿಂದ ಸುಡುವುದಿಲ್ಲ, ಖಡ್ಗದಿಂದ ತುಂಡಾಗುವುದಿಲ್ಲ, ಬಿಸಿಲಿನಿಂದ ಬಾಡುವುದಿಲ್ಲ ಅಂಥೇಳಿ ಹೇಳಿ ಯಾವ ಉಪದೇಶ ಕೊಟ್ಟಿದ್ರಲ್ಲ, ಅರ್ಥಾತ್ ಅಂಥ ಆತ್ಮನಲ್ಲಿ ಯಾರು ನಿಮಗ್ನಿದ್ರಲ್ಲ ಅವರಿಗೆ ಏನಿದೆ. ನೀವು ಅರ್ಥ ಎಲ್ಲಿಂದ ಎಲ್ಲಿ ಜೋಡಿಸಿದ್ರೂ ಸತ್ಯ ಇದ್ದೀರಿ. ಆತ್ಮ ತ್ರಿಕಾಲಿ, ಅವನ ಸಾಧನೆಗೆ ಎಂದೆಂದೆಲ್ಲ ಕೂಡ್ತಿದ್ದೀರಿ. ಕುರೂರವ ಬಿಲ್ಲದ ಭವದೊಳಗಿನ ಸ್ಮರಣೆ, ಮಹಾವೀರರ ಭವದೊಳಗ ಬಾಲ್ಯಾವಸ್ಥೆಯಲ್ಲಿ ಆ ಜೀವಕ್ಕೆ ಆಗಿರಬೇಕು ಅಥವಾ ಆಗಿರಬೇಕು. ಮರೀಚಿಯ ಭವದೊಳಗ ಆಗಿರಬೇಕು ಅಥವಾ ಹಾಗೆ ನಮ್ಮ ಜೀವನದೊಳಗೂ ಕೂಡ ಅನೇಕಾನೇಕ ಘಟನೆಗಳ ಬಂದು ಹೋಗ್ತವೆ. ಆದರೆ ನಮ್ಮ ಜ್ಞಾನದೊಳಗೂ ಉಳಿಯುವುದಿಲ್ಲ. ಅನೇಕಾನೇಕ ಘಟನೆಗಳು ಈ ಭವಕ್ಕೆ ಸಂಬಂಧಿಸದೇ ಇರುವಂಥ ಭಾವನೆಗಳು ಕೂಡ ಬರ್ತವೆ. ಆದರೆ ಈ ಭಾವನೆಯ ಅರ್ಥೇನ ಅನ್ನುವುದರ ಚಿಕಿತ್ಸಕ ಬುದ್ಧಿ ನಮ್ಮಲ್ಲೇ ಇಲ್ಲ ಅಂಥೇಳಿ ಅವು ನಿರರ್ಥಕವಾಗಿ ಬರ್ತವೆ. ಅದೇ ಪ್ರಕಾರ ಈ ಬಂದು ಹೋಗುವುದ ಅಂತೇಳಿ ಹೇಳಿದ್ದಾರೆ. ಪುಣ್ಯಾತ್ಮರಾದ ಜೀವರುಗಳು ತಮ್ಮ ದರ್ಶನ ಮಾಡುತ್ತಾರೆ. ಇನ್ನು 2ನೇ ಮಾತ ಸ್ತುತಿ ಮಾಡುತ್ತಾರೆ. ಸ್ತುತಿ ಮಾಡೋದಂದ್ರೆ ಏನು? ದರ್ಶನ ಮಾಡೋದಂದ್ರೆ ಏನು? ಇದೆಲ್ಲ ಇಲ್ಲಿಯವರೆಗೆ ಏನಾಯಿತು? ಅದ ದರ್ಶನ. ಅವರು ಹೊರಗೆ ನೋಡ್ತಾನೆ ಇಲ್ಲ, ಯಾವ ಪರಪದಾರ್ಥದ ಅಪೇಕ್ಷಣೆ ಇಲ್ಲ. ಅನೇಕ ಮನುಷ್ಯರ ಭಕ್ತಿಯಿಂದ ಪೂಜೆ ಮಾಡುವುದರಿಂದ ಅವರಲ್ಲಿ ಯಾವ ಪ್ರಕಾರ ಪೂಜೆ ಮಾಡಿಸಿಕೊಳ್ಳಬೇಕನ್ನೋ ಅಪೇಕ್ಷೆನೂ ಇಲ್ಲ, ಪೂಜೆ ಮಾಡುವುದರಿಂದ ಯಾವ ಬದಲ. ಅವರಂತೂ ಒಳಗೆ ನೋಡ್ತಾ ಇದ್ದಾರೆ, ಒಳಗೆ ತೃಪ್ತಿದ್ದಾರೆ. ಇದನ್ನೆಲ್ಲ ಆ ಜಿನಬಿಂಬದ ಮೂಲಕ ಯಾವ ನೋಡ್ತಾನೋ ಅವನ ದರ್ಶನ. ಅದನ್ನೆಲ್ಲ ನೋಡಿದ ನಂತರ ಅವ ಹಾಗೇ ಆಗುವ ಸಲುವಾಗಿ ಏನು ಪ್ರಯತ್ನ ಮಾಡ್ತಾನೋ ಅದು ಸ್ತುತಿ. ಆಗಮನ ಭಾಷೆಯಲ್ಲಿ ಹೇಳಬೇಕಾದ್ರೆ ಈ ದರ್ಶನ ಮಾಡಿದವ ಸಮ್ಯಕ್ತ್ವ ಸನ್ಮುಖ ಮಿಥ್ಯಾ ದೃಷ್ಟಿ ಇದ್ದಾನೆ, ಸ್ತುತಿ ಮಾಡುವಂಥವ ಸಮ್ಯಕ್ ದೃಷ್ಟಿ ಇದ್ದಾನೆ, ಜಪ ಮಾಡುವಂಥವ ಪಂಚಮಗುಣ ಸ್ಥಾನಾವರ್ತಿ ಇದ್ದಾನೆ, ಧ್ಯಾನ ಮಾಡುವಂಥವ ಮುನಿ ಇದ್ದಾನೆ. ಆಯ್ತಾ? ಆ ಪ್ರಕಾರ ತಾವು ಚಿಂತನೆ ಮಾಡಬಹುದಿಲ್ಲ, ಸುಲಭ. ದರ್ಶನ ಯಾವ ಮಾಡ್ತಾನೆ? ಯಾವೆನ್ನೆನ್ನು ಮಿಥ್ಯಾತ್ವದೊಳಗೂ ಪಡೆಯುವ ಕಾಲ ಮುಗೀತು, ಇನ್ನು ಮಿಥ್ಯಾತ್ವವನ್ನು ದಾಟವದನ್ನು ಅರ್ಥಾತ್ ಸಮ್ಯಕ್ ಮಿಥ್ಯಾತ್ವ. ಹಾಗಾದ್ರೆ ಇಲ್ಲಿ ದರ್ಶನದ ಸಲುವಾಗಿ ಇಲ್ಲಿಯವರೆಗೆ ಏನು ಚರ್ಚೆ ಆಯಿತು? ಸಮ್ಯಕ್ತ್ವ ಸನ್ಮುಖ ಮಿಥ್ಯಾ ದೃಷ್ಟಿ ಅನ್ನುವಂತಹ ಶೀರ್ಷಿಕೆಯನ್ನು ಒಳಗೊಂಡಿರುವ ಯಾವ ಚರ್ಚೆ ಇದೆ ಅದನ್ನು ನೋಡಿ ನಾವು ದರ್ಶನ ಮಾಡಿದ್ದೇವೇನ ಇದನ್ನು ನಿರ್ಣಯ. ಅದರ ನಂತರ ಸ್ತುತಿ ಮಾಡೋದ ಅರ್ಥ ಅವ ಮಿಥ್ಯಾ ಅಭಿಪ್ರಾಯವನ್ನು ಕತ್ತರಿಸಿ ಹಾಕ್ತಾ ಇದ್ದಾನೆ. ಯಾವಾಗ ಅದು ತುಂಡರಿಸಿಕೊಂಡು ಬೀಳ್ತಿದೆಯೋ ಆವಾಗ ಸ್ತುತಿ ಮಾಡ್ತಾನೆ. ಅರ್ಥಾತ್ ಆತ್ಮನ ಅನುಭೂತಿ 4ನೇ ಗುಣಸ್ಥಾನ. ಅದರ ಸಲುವಾಗಿ ಭಕ್ತಿ ಮುಕ್ತಿದಾತಾರ ಅಂತ ಹೇಳಿ ಹೇಳ್ತಾರಲ್ಲ, ಅದು ಇದೇ ಅಭಿಪ್ರಾಯ.
ಸಮ್ಯಕ್ತ್ವ ಸನ್ಮುಖ ಮಿಥ್ಯಾ ದೃಷ್ಟಿ ಯಾವದನು ನಿಶ್ಚಯಾಭಾಷೆಯಲ್ಲ, ವ್ಯವಹಾರಾಭಾಷೆಯಲ್ಲ, ಉಭಯಾಭಾಷೆಯಲ್ಲ. ಅವರೆಲ್ಲ ಎಲ್ಲದರ್ರೆ? ಅವರೆಲ್ಲ ಸಂಸಾರದೊಳಗಿದ್ದುಕೊಂಡ ರಾಗರೂಪದ ಚಶ್ಮಾ, ಮಿಥ್ಯಾತ್ವ ರೂಪದ ಚಶ್ಮಾ ಹಾಕೊಂಡ ಭಗವಂತನ ದರ್ಶನ ಆಗುವುದು ಸಾಧ್ಯನೇ ಇಲ್ಲ. ಅವರೆಲ್ಲ ಅವರದ್ದಾರೆ. ಇನ್ನು ಯಾವ ಪುಣ್ಯಾತ್ಮ ಜೀವದನೋ, ಅರ್ಥಾತ್ ಮಿಥ್ಯಾತ್ವವನ್ನು ಅಲ್ಪ ಕಾಲದೊಳಗ ಉರುಳಿಸಿ ಬಿಡುವಂಥವದನು, ಅವನಿಗೆ ದರ್ಶನ ಆಗ್ತಿದೆ. ಅರ್ಥಾತ್ ಮೊದಲಿನ ಎರಡದೊಳ ದರ್ಶನ ಮತ್ತು ಸ್ತುತಿ ಎರಡು ಏನದು? ನೋಡಿದ ನಂತರ ಅವರ ಗುಣ ಕೀರ್ತನೆ, ಅವರ ಗುಣಗಳನ್ನು ಕೊಂಡಾಡುವುದ, ಆಹಾ ಇಷ್ಟ ಅನ್ನೋದು ಕೂಡ ಇದು ಅವರ ಗುಣ ಕೀರ್ತನೆ ಇದೆ, ಸ್ತುತಿ ಇದೆ. ಆ ಬಾಲಕಿಯಿಂದ ಅಂದ ನೀರು ಸ್ವೀಕರಿಸಿ ಇಂದು ಕೂಡ ಅದೇ ಸಿಕ್ತು. ಎಲ್ಲಿ ಹೋದ ಆ ವೇಳೆದೊಳಗೆ? ಎಲ್ಲಿ ಹೋದ? ಆ ಭೂತಕಾಲದ ಘಟನೆಯೊಳಗೆ ಹೋದನೋ, ಆ ಹಿಂದಿನ ಭಾವದ ಘಟನೆಯೊಳಗೆ ಹೋದನೋ, ಅಥವಾ ಅನಾದಿ ನಿಧನ ಯಾವ ವಸ್ತು ಇದೆ ಅಲ್ಲಿ ಹೋದನು? ಎಲ್ಲಿ ಹೋದ? ಅನಾದಿ ನಿಧನ ಯಾವ ತತ್ವ, ತ್ರೈಕಾಲಿಕ ತತ್ವ, ನ್ಯಾಯಕ ಪ್ರಭು, ಚಿನ್ಮಾತ್ರ ಸ್ವರೂಪದ ಆತ್ಮ ಎಲ್ಲಿದನೋ ಅಲ್ಲಿ. ಇದು ಮುನಿರಾಜರ ಸಾನ್ನಿಧ್ಯ. ಅವಸ್ಥೆಯ ಬಾಲಕಂದಿತ್ತು, 8 ವರ್ಷ 9 ವರ್ಷ. ಅದರ ಚೈತನ್ಯ ತತ್ವ ಅನಾದಿ ನಿಧನ. ಪ್ರತ್ಯಭಿಜ್ಞಾನದ ಮೂಲಕ ಸಮ್ಯಕ್ ಜ್ಞಾನ ಆಗ್ತಿದೆ ರೀ. ಪ್ರತ್ಯಭಿಜ್ಞಾನ ವಸ್ತುವಿಂದ ಆಗ್ತಿದೆ ಅಂತ ಹೇಳಿ ಸ್ವಯಂಭೂ ಸ್ತೋತ್ರದ ಕಾರ್ಯ ನಡೀತಿತ್ತ ಆ ವೇಳೆದೊಳ ಕಥನ. ಪ್ರತ್ಯಭಿಜ್ಞಾನದ ಮೂಲಕ ಏನು? ವಸ್ತುವಿನ ನಿರ್ಣಯ ಅಂದಿತ್ತ ಅದೇ ಇದು ಅದೇ ಪ್ರತ್ಯಭಿಜ್ಞಾನ ಅಂದ್ರೆ ಏನು? ಇದು ಅದುವೇ ಇದೆ, ಇದು ಅದುವೇ. ಹಾಗಾದ್ರೆ ಕ್ಷಣಿಕ ಮನ್ನಿಸುವಂಥವರಲ್ಲಿ ಪ್ರತ್ಯಭಿಜ್ಞಾನಕ್ಕೆ ಅವಕಾಶ ಇಲ್ಲ. ಪ್ರತ್ಯಭಿಜ್ಞಾನ ಇಲ್ಲ ಅಂದಮೇಲೆ ವಸ್ತು ಇಲ್ಲ. ಯಾವ ಪ್ರಕಾರ ಸಿದ್ಧಿ ಮಾಡಿದ್ದಾರೆ ಸ್ವಯಂಭೂ ಸ್ತೋತ್ರ? ಸ್ತುತಿ ಮಾಡುವಂಥವ ಎಂಥ, ದರ್ಶನ ಮಾಡುವಂಥವ ಎಂಥವದಂದ್ರೆ ಸಂಸಾರ ಮಾರ್ಗದಿಂದ ವಿರಕ್ತ ಇದ್ದಾನೆ. ಸಂಸಾರ ಮಾರ್ಗದೊಳಗಿನ ಅನುರಾಗ ಕಮ್ಮಿಯಾಗಿ ಹೋಗಿದೆ, ಛೇದಿಸಿ ಹೋಗಿದೆ, ತುಂಡರಿಸಿ ಹೋಗಿದೆ. ಸ್ತುತಿ ಮಾಡುವಂಥವ ಎಂಥವಿದ್ದನೋ ಆಂತರ್ಯದೊಳಗ ಪ್ರತ್ಯಕ್ಷ ಆ ಕೋಟಿ ಸೂರ್ಯ ಚಂದ್ರಾದಿತ್ಯರ ಯಾವ ಕಿರಣಗಳ ರಾಶಿಯಿಂದ ತುಂಬಿದಂಥ ತೇಜಸ್ಪುಂಜ ಆತ್ಮನಿದ್ದಾನೋ ಅವನ ಅನುಭೂತಿ. ಮುಂದೆ ಜಪ ಯಾರು ಮಾಡ್ತಾರೆ? ಜಪ ಪಂಚಮೂಲ. ಅದೇ 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 ಜಪ ಅಂದ್ರೆ ಏನ? ಅದೇ 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 ನಮೋ ಅರಹಂತಾನಂ, ನಮೋ ಸಿದ್ಧಾನಂ. ಅದು ಇರುವಾದ ನಂತರ ಮತ್ತೆ ನಮೋ ಅರಹಂತಾನಂ. ಇದೇನಿಲ್ಲ, ಅದಕ್ಕೆ ಜಪ ಅಂತಾರೆ. ಹೇಳಿದ್ದೇ ಹೇಳೋದು, ಅರ್ಥಾತ್ ಮಾಡಿದ್ದೇ ಮಾಡೋದಕ್ಕೆ ಜಪ. ಎಷ್ಟು ಅದರದ ಜಪ ಮಾಡ್ತೀವಿ ಬಿಡ್ಲ ಇನ್ನ ಅಂತಾರೋ ಅಥವಾ ಇಲ್ರಿ? ಅದು ಎಷ್ಟು ಚಂದ ಇತ್ತು ನನ್ನ ವಸ್ತು, ಅಲ್ಲಿ ತಗೊಂಡಿದ್ದೆನ್ನು, ಅಷ್ಟು ರೊಕ್ಕ ಕೊಟ್ಟಿದ್ನು, ಅದನ್ನು ನಾನು ಬಳಸೇ ಇರಲಿಲ್ಲ. ಹೀಗೆ ಪುನಃ ಪುನಃ ಮಗುವನ್ನು ಎಳೆದೊಳಗೆ ತಾಯಿ ಹೇಳ್ತಾರೆ ಅದರದ ಜಪ ಎಷ್ಟು ಮಾಡ್ತೀವಿ ಬಿಡಿನ ಹೋಗಿತ್ತು ಮುಗಿತದ. ಜಪ ಅಂದ್ರೆ ಏನ? ಅದದೇ ಅದದೇ ಅದದೇ. ಅದು ಯಾರು ಕಾರ್ಯ ಮಾಡ್ತಾರೆ? ಪಂಚಮೂಲ ಸ್ಥಾನವರ್ತಿ ಮಾಡ್ತಾರೆ. ಅದೇ ದೇವ ಪೂಜಾ ಮಾಡ್ತಾನೆ ಯಾವುದ್ರ ಸಲುವಾಗಿ? ಅದರ ಸಲುವಾಗಿ. ಶಾಸ್ತ್ರ ಸ್ವಾಧ್ಯಾಯ ಮಾಡ್ತಾನೆ ಯಾವುದ್ರ ಸಲುವಾಗಿ? ಅದರ ಸಲುವಾಗಿ. 6 ಪ್ರಕಾರದ ಕ್ರಿಯಾ ಯಾವುದರ ಸಲುವಾಗಿ? 6 ಅವಶ್ಯಕ ಕ್ರಿಯಾ ಅದರ ಸಲುವಾಗಿ. ಅದಕ್ಕೆ ಜಪಿಸುವಂತಹ ಪಂಚಮೂಲ ಸ್ಥಾನ, ಧ್ಯಾನಿಸುವಂತಹ ಮಹಾಮುನಿ. ಧ್ಯಾನದ ಫಲ ಏನಿದೆ? ಅರ್ಹಂತ ಸಿದ್ಧಾವಸ್ಥೆ ಇದೆ. ನಡೀರಿ ಓದ್ರಿಪ್ಪ, ಇನ್ಯಾರ ಸ್ವಲ್ಪ ನಮಸ್ಕಾರ ಮಾಡುತ್ತಿರುವ ಸಮಸ್ತ ದೇವಗಳ ಹಾಗೂ ಅಸುರರ ಮಣಿಮಯವಿರುವ ಮುಕುಟಗಳ ಕಿರಣಗಳಿಂದ ಯಾರ ಪಾದಪೀಠವು ಎಂದರೆ ಪಾದಗಳಿಡುವ ಆಸನವು ಎಲ್ಲರೇ ಐತನ್ ನೋಡ್ರಿ. ಅಂಜುತಾಯಿ ಭಕ್ತಿ ಮಾಡೋರದ ದೃಷ್ಟಿಯಲ್ಲಿ ಐತಿ, ಭಕ್ತಾಮರ ಅಮಾನತುಂಗಾಚಾರ್ಯರ ದೃಷ್ಟಿಯಲ್ಲಿದೆ, ಇವರ ದೃಷ್ಟಿಯಲ್ಲಿದೆ. ಆ ಸ್ವಯಂಭೂ ಸ್ತೋತ್ರ ಹೇಳಿದೆವು ಅವರ ದೃಷ್ಟಿಯಲ್ಲಿದೆ. ಪಾದಪೀಠ, ಆ ಪಾದದೊಳಗೆ ಮಣದಿದರವರ ಸ್ವರ್ಗದ ದೇವಗಳ ಮತ್ತು ಅಸುರೇಂದ್ರರ ಅವರ ಮಸ್ತಕದ ಮೇಲೆ ಧರಿಸಿರುವ ಮಣಿಮಯ ಮಕುಟಗಳ
ಕಾಂತಿ ಆ ಪಾದಪೀಠದ ಮೇಲೆ ಬಿದ್ದು ವಿಚಿತ್ರ ವಿಚಿತ್ರ ರಂಗಿಮಯ ಕಾಣಿಸ್ತಾ ಇದೆ. ಅದ ಇವರಿಗೆ ಮನೋಹರ ಇದೆ ರೀ. ಯಾರಿಗೆ ಯಾರಿಗೆ ನಮಸ್ಕಾರ ಮಾಡುವಂತಹ ಸ್ತುತಿ ಮಾಡುವಂತಹ ಆಚಾರ್ಯರಿಗೆ ರೀ, ಸಾಧಕರಿಗೆ ಅದ ಮನೋಹರ ಇದೆ. ಅವ್ರ ಚರಣ ಕೂಡ ಅಲ್ಲ. ವಿಚಾರ ಮಾಡ್ರಿ, ಮುಖದ ಕಡೆಗೆ ಯಾಕೆ ಹೋಗುವ ಸಾಧ್ಯತೆ ಇದೆ ಅವರು. ವಿಚಿತ್ರ ವರ್ಣಗಳದಾಗುತ್ತಿದೆ ಅಂತ ಋಷಭ ಜಿನೇಂದ್ರ ಪುಣ್ಯಾತ್ಮರಾದ ಜೀವರುಗಳು ತಮ್ಮ ದರ್ಶನ ಮಾಡುತ್ತಾರೆ, ಸ್ತುತಿ ಮಾಡುತ್ತಾರೆ, ಜಪ ಮಾಡುತ್ತಾರೆ ಮತ್ತು ಧ್ಯಾನ ಕೂಡ ಮಾಡುತ್ತಾರೆ. ನೋಡ್ರಿ ಅಶೋಕ್ ಭಾಯಿ ಮುಂದೆ ನೋಡೋಣ ಭಾವಾರ್ಥ. ಓ ಪ್ರಭು, ಲೋಕದಲ್ಲಿ ಮಹಾನರೆನಿಸಿದ ಅಸುರಗಳು ಕೂಡ ಬಂದು ತಮಗೆ ನಮಸ್ಕಾರ ಮಾಡುತ್ತಾರೆ. ಆದುದರಿಂದ ಪ್ರತಿಯೊಬ್ಬ ಮನುಷ್ಯನಿಗೆ ತಮ್ಮ ದರ್ಶನದ, ತಮ್ಮ ಸ್ತುತಿಯ, ತಮ್ಮ ಜಪದ ಹಾಗೂ ತಮ್ಮ ಧ್ಯಾನ ಮಾಡುವ ಅವಸರವು ಸುಲಭದಲ್ಲಿ ದೊರಕುವ ಸಾಧ್ಯತೆ ಇಲ್ಲ. ಜೀವನದೊಳಗ ಎಂದೂ ಕಾಣದೇ ಇರುವಷ್ಟು ದುಡ್ಡು ಕೈಯೊಳಗೆ ಬರೋದು ಸುಲಭ ಇದೆ. ಆದರೆ ಇದು ಸುಲಭ ಇಲ್ಲ ನೋಡ್ರಿ. ಎಂದೂ ಕಾಣದೇ ಇರುವ ಐಶ್ವರ್ಯ, ಎಂದೂ ಕಾಣದೇ ಇರುವ ಅಧಿಕಾರ ಲಭಿಸೋದು ಸಾಧ್ಯ ಇದೆ ರೀ. ಒಂದ್ ದಿವಸದ ಸಲುವಾಗಿ ನೌಕರನ ಮೇಲೆ ಬಿಟ್ಟು ಹೋಗ್ತಾರಲ್ಲ, ಮಗನ ಮದುವೆ ಇದ್ದಾಗ್ರೆ ಎಲ್ಲ ಮನೆಯೆಲ್ಲ ಅವಾಗ ಅವ ಮಾಲಕ್ರಿ, ಯಾರು ಬೇಕಿತ್ತು ಕೇಳ್ತಾನ್ರಿ, ಯಾರೇ ಬಂದ್ರ ಹೌದೇನಿಲ್ಲ, ಎಷ್ಟು ಅಬ್ರ ಮಾಡ್ತಾನ್ರಿ. ಎಲ್ಲ ಲಭಿಸಬಹುದು, ಆದ್ರೆ ಇದು ಲಭಿಸಬಹುದು. ಬಹಳ ಅದ್ಭುತ. ಹೋದ್ರಿ. ಆದರೆ ಯಾವ ಮನುಷ್ಯರು ವಿಶೇಷ ಪುಣ್ಯವಂತರಿದ್ದಾರೆ ಅವರಿಗೆ ಮಾತ್ರ ತಮ್ಮ ದರ್ಶನ ಮಾಡುವ, ತಮ್ಮ ಸ್ತುತಿ ಮಾಡುವ ಸುಯೋಗವು ದೊರಕುತ್ತದೆ ಮತ್ತು ಅವರೇ ತಮ್ಮ ಜಪ ಹಾಗೂ ಧ್ಯಾನ ಮಾಡುತ್ತಾರೆ. ಅವರೇ ಈ ಲೋಕದಲ್ಲಿ ಧನ್ಯತೆ ಸೇರಿದ್ದಾರೆ. ಹೋದ್ರಿ ಕೊಡ್ಚೋಡಕ್ಕಲ್ಲ ಇನ್ನೊಮ್ಮೆ ಅದನ್ನ. ಓ ಪ್ರಭು, ಲೋಕದಲ್ಲಿ ಮಹಾನರೆನಿಸಿದ ಅಸುರರುಗಳು ಕೂಡ ಬಂದು ತಮಗೆ ನಮಸ್ಕಾರ ಮಾಡುತ್ತಾರೆ. ಬಂದ್ ಮಾಡ್ತಾರೆ. ಅಲ್ಲಿ ಏನಿದೆ ಅಲ್ಲಿ ಬಹಳಷ್ಟು ಇದೆ ಅವರಿಗೆ. ಅಲ್ಲಿಂದ ಬಿಟ್ಟು ಯಾಕೆ ಬರ್ತಾರೆ ಅವರು? ಅಲ್ಲಿಂದ ಬಿಟ್ಟು ಯಾಕೆ ಬರ್ತಾರೆ? ಅರೆ ಪ್ರಭು, ನಿನ್ನ ಚರಣ ಕಮಲಗಳಲ್ಲಿ ಏನಿದೆಯಲ್ಲ ಅದು ಅಲ್ಲಿಲ್ಲ. ಬಂದ ಎಲ್ಲಿಂದ ಬಂದು ಹೋದ್ರೆ. ಆದುದರಿಂದ ಪ್ರತಿಯೊಬ್ಬ ಮನುಷ್ಯನಿಗೆ ತಮ್ಮ ದರ್ಶನದ, ತಮ್ಮ ಸ್ತುತಿಯ, ತಮ್ಮ ಜಪದ ಹಾಗೂ ತಮ್ಮ ಧ್ಯಾನ ಮಾಡುವ ಅವಸರವು ಸುಲಭದಲ್ಲಿ ದೊರಕುವ ಸಾಧ್ಯತೆ ಇಲ್ಲ. ಆದರೆ ಯಾವ ಮನುಷ್ಯರು ವಿಶೇಷ ಪುಣ್ಯವಂತರಿದ್ದಾರೆ ಅವರಿಗೆ ಮಾತ್ರ ತಮ್ಮ ದರ್ಶನ ಮಾಡುವ, ತಮ್ಮ ಸ್ತುತಿ ಮಾಡುವ. ವಿಶೇಷ ಅಂದ್ರೆ ಏನ್ರಿ? ಅದು 3 ಕಾಲಕ್ಕೆ ಸಂಬಂಧಿಸಿದೆ. ಭೂತಕಾಲದ ಒಳ್ಳೆಯ ಕಾರ್ಯವನ್ನು ಸೂಚಿಸಿದೆ, ವರ್ತಮಾನದ ಸಜ್ಜನಿಕೆಯನ್ನು ಸೂಚಿಸಿದೆ, ಭವಿಷ್ಯದ ಉತ್ತಮ ಭವಿತವ್ಯವನ್ನು ಸೂಚಿಸಿದೆ. ವಿಶೇಷ ಅಂದ್ರೆ ಏನು? 3 ಕಾಲವನ್ನು ಒಳಗೊಂಡಂತಿದೆ. ತಮ್ಮ ಸ್ತುತಿ ಮಾಡುವ ಸುಯೋಗವು ದೊರಕುತ್ತದೆ ಮತ್ತು ಅವರೇ ತಮ್ಮ ಜಪ ಹಾಗೂ ಧ್ಯಾನ ಮಾಡುತ್ತಾರೆ. ಅವರೇ ಈ ಲೋಕದಲ್ಲಿ ಧನ್ಯ ಪುರುಷರಿದ್ದಾರೆ. ಹೋದ್ರೆ ವಿಜಯ್ ಭಾಯಿ ಇನ್ನೊಂದು ಯಾವ್ದು ಹೋಗ್ತೀರಿ? ಹೋದ್ರಿ, 2 ಹೋದ್ರಿ. ನನಗಡೆ ಸಮಾಧಾನ ಇಲ್ಲ ನೋಡ್ರಿ. ಎಲ್ಲರೂ ಹೋಗ್ರಿ. ನಮಸ್ಕಾರ ಮಾಡುತ್ತಿರುವ ಸಮಸ್ತ ದೇವಗಳ ಹಾಗೂ ಅಸುರರ ಮಣಿಮಯವಿರುವ ಮುಕುಟಗಳ ಕಿರಣಗಳಿಂದ ಯಾರ ಅವರ ಮಸ್ತಕದ ಮೇಲೆ ಧರಿಸಿದ್ದಾರೆ ಮಕುಟ. ಇವರ ಪಾದ ಇಡುವಂಥ ಪೀಠದ ಕಡೆಗೆ ಲಕ್ಷ್ಯ ಇದೆ. ಅವರ ಮಸ್ತಕದ ಮೇಲೆ ಯಾವುದನ್ನು ಧರಿಸಿದರೋ ಅದಕ್ಕಿಂತ ಇದು ಸುಂದರ ಇದೆ. ಏನು ಅದ್ಭುತ ರೀ. ದೃಷ್ಟಿ ಎಲ್ಲಿದೆ? ವಿನಯ ಯಾವುದಕ್ಕಂತಾರೋ? ಆಗಲೇ ಒಂದು ಪ್ರಶ್ನೆ ತಾವು ಮಾಡಿದ್ವಿ, ಮೊನ್ನೆ ಆಗಿಲ್ಲ. ಚರಣ ದರ್ಶನ ಯಾರು ಮಾಡ್ತಾರೆ? ಚರಣಗಳಲ್ಲಿ ಎಲ್ಲಿ ವೀತರಾಗತೆ ಇದೆ? ಮುಖಮಂಡಲ ವೀತರಾಗತೆಯನ್ನು ಸೂಚಿಸ್ತಿದೆ. ಪ್ರಶ್ನೆ ಎಷ್ಟು ಸಂಯುಕ್ತಿಕ ಇದೆ. ಮಣಿಮಯವಿರುವ ಮುಕುಟಗಳ ಕಿರಣಗಳಿಂದ ಯಾರ ಪಾದಪೀಠವು ಅಂದರೆ ಪಾದಗಳನ್ನಿರುವ ಆಸನವು ವಿಚಿತ್ರ ವರ್ಣಗಳದ್ದಾಗುತ್ತಿದೆ ಅಂತ ಓ ವೃಷಭ ಜಿನೇಂದ್ರ ಪುಣ್ಯಾತ್ಮರಾದ ಜೀವರುಗಳು ತಮ್ಮ ದರ್ಶನ ಮಾಡುತ್ತಾರೆ, ಸ್ತುತಿ ಮಾಡುತ್ತಾರೆ, ಜಪ ಮಾಡುತ್ತಾರೆ ಮತ್ತು ಧ್ಯಾನ ಕೂಡ ಮಾಡುತ್ತಾರೆ. ಭಾವಾರ್ಥ. ಓ ಪ್ರಭು, ಲೋಕದಲ್ಲಿ ಮಹಾನ್ ರೆನಿಸಿದ ಅಸುರರುಗಳು ಕೂಡ ಬಂದು ತಮಗೆ ನಮಸ್ಕಾರ ಮಾಡುತ್ತಾರೆ. ಆದ್ದರಿಂದ ಪ್ರತಿಯೊಬ್ಬ ಮನುಷ್ಯನಿಗೆ ತಮ್ಮ ದರ್ಶನದ, ತಮ್ಮ ಸ್ತುತಿಯ, ತಮ್ಮ ಜಪದ ಹಾಗೂ ತಮ್ಮ ಧ್ಯಾನ ಮಾಡುವ ಅವಸರವು ಸುಲಭದಲ್ಲಿ ದೊರಕುವ ಸಾಧ್ಯತೆ ಇಲ್ಲ. ಆದರೆ ಯಾವ ಮನುಷ್ಯರು ವಿಶೇಷ ಪುಣ್ಯವಂತರಿದ್ದಾರೆ
ಅವರಿಗೆ ಮಾತ್ರ ತಮ್ಮ ದರ್ಶನ ಮಾಡುವ, ತಮ್ಮ ಸ್ತುತಿ ಮಾಡುವ ಸುಯೋಗವು ದೊರಕುತ್ತದೆ ಮತ್ತು ಅವರೇ ತಮ್ಮ ಜಪ ಹಾಗೂ ಧ್ಯಾನ ಮಾಡುತ್ತಾರೆ. ಅವರೇ ಈ ಲೋಕದಲ್ಲಿ ಧನ್ಯ ಪುರುಷರಿದ್ದಾರೆ. ಹೋದ್ರೆ ಯಾರು ಹೋದವರೇನು? ನಮಸ್ಕಾರ ಮಾಡುತ್ತಿರುವ ಸಮಸ್ತ ದೇವಗಳ ಹಾಗೂ ಅಸುರರ ಮಣಿಮಯವಿರುವ ಮುಕುಟಗಳ ಕಿರಣಗಳಿಂದ ಯಾರ ಪಾದಪೀಠವು ಎಂದರೆ ಪಾದಗಳನ್ನಿಡುವ ಆಸನವು ವಿಚಿತ್ರ ವರ್ಣಗಳದ್ದಾಗುತ್ತಿದೆ ಅಂತ ಓ ಋಷಭ ಜಿನೇಂದ್ರ, ಪುಣ್ಯಾತ್ಮರಾದ ಜೀವರುಗಳು ತಮ್ಮ ದರ್ಶನ ಮಾಡುತ್ತಾರೆ, ಸ್ತುತಿ ಮಾಡುತ್ತಾರೆ, ಜಪ ಮಾಡುತ್ತಾರೆ ಮತ್ತು ಧ್ಯಾನ ಕೂಡ ಮಾಡುತ್ತಾರೆ. ಭಾವಾರ್ಥ: ನಾವು ಪುಣ್ಯಾತ್ಮ ಇದ್ದೇವೆ, ಅದಕ್ಕೆ ನಾವು ದರ್ಶನ ಮಾಡ್ತಾ ಇದ್ದೇವೆ ಹೀಗೆ ತಿಳಿತಕ್ಕದ್ದಲ್ಲ. ನಾನು ದರ್ಶನ ಮಾಡಿ ನಿಜವಾಗಿ ಪುಣ್ಯಾತ್ಮ ಆಗೋದಿಲ್ಲ. ಇದು ಹೇಗೆ? ಓ ಪ್ರಭು, ಲೋಕದಲ್ಲಿ ಮಹಾನರೆನಿಸಿದ ಸುರ ಅಸುರರುಗಳು ಕೂಡ ಬಂದು ತಮಗೆ ನಮಸ್ಕಾರ ಮಾಡುತ್ತಾರೆ. ಆದುದರಿಂದ ಪ್ರತಿಯೊಬ್ಬ ಮನುಷ್ಯನಿಗೆ ತಮ್ಮ ದರ್ಶನದ, ತಮ್ಮ ಸ್ತುತಿಯ, ತಮ್ಮ ಜಪದ ಹಾಗೂ ತಮ್ಮ ಧ್ಯಾನ ಮಾಡುವ ಅವಸರವು ಸುಲಭದಲ್ಲಿ ದೊರಕುವ ಸಾಧ್ಯತೆ ಇಲ್ಲ. ಬೇಕಾದಷ್ಟು ಖಾಲಿ ಇರ್ತಾರೆ, ಅದರ ಜಪ ಮಾಡುವ ಅವಸರ ಯಾರ ಜೀವನದೊಳಗಿದೆ? ಆಗಿದೆ, ಭೋಜನ ಆಗಿದೆ, ಸಾಮಾಯಿಕದ ಸಮಯ ಇದೆ, ದಿವ್ಯ ಧ್ವನಿ ಹೊರಡುವ ಸಮಯ ಇದೆ, ನಾನು ಸ್ವಲ್ಪ ನಿಶ್ಚಲವಾಗಿ ಕೂಡಬೇಕು ಅನ್ನೋ ಭಾವ ಯಾರಿಗೂ ಬರ್ತಿದ್ದಾರೆ? ಅಲ್ಲಿ ಹೇಳಿದ್ದಿಲ್ಲ ನಾನು, ಎಲ್ಲಿ ಸಿದ್ಧವರ ಮೇಲೆ ಯಾರಿಗೆ ಹೇಳಿದ್ದೆ? ವಿಜಯಣ್ಣ ಹೇಳಿದ್ದೆ. ತ್ರಿಸಂಧ್ಯಾ ಸಮಯಗಳು ಕೂಡ್ಲಿಕ್ಕೆ ಏನಿದೆ, ಒಂದು 10 ನಿಮಿಷ ಕೊಡ್ರಿ, 10 ನಿಮಿಷ. ಅದುವೇ ಸಂಸ್ಕಾರ ಇದೆ. ಮಕ್ಕಳು ಕೇಳೋದಿಲ್ಲ, ಸೊಸೆಯಂದಿರು ಕೇಳೋದಿಲ್ಲ, ಪ್ರಶ್ನೆನೇ ಇಲ್ಲ. ಅದುವೇ ಸಂಸ್ಕಾರ. ಮಾಡುವುದರಿಂದ ಎಷ್ಟು ಸಂಸ್ಕಾರ ಬೀಳ್ತಿದೆಯಲ್ಲ ಅಷ್ಟು ಹೇಳುವುದರಿಂದ ಬೀಳುವುದನ್ನೇ ಇಲ್ಲ. सुधाताय ಅಂದ್ರೆ ಅಲ್ಕಾಲ ವಗೇರೆ ದ್ರವ್ಯ ಗುಣ ಪರ್ಯಾಯ ವಗೇರೆ ಶಿಕೌತಾ ಕಾಯ್ ಏನೂ ಕಲಿಸಿಲ್ಲ. ಅವರೆಲ್ಲ ತಾನಾಗೇನ, ಈಗ ಹುಡುಗ ಕೂಡ ತಾನಾಗೇನ ಕೂಡ್ತಾ ಇದ್ದಾರೆ. ನಾವು ಮಾಡೋದಿದೆ, ನಾವು ಮಾಡುವುದರಿಂದ ನಮಗೆ ಲಾಭ ಇದೆ. ಅವ್ರದ್ದು ಯೋಗಿತ್ತು ಅಂತಂದ್ರೆ ಅವ್ರಿಗೆ ಲಾಭ ಮಾಡ್ಕೊಳ್ತಾರೆ. ಮತ್ತು ನಿಜವಾದ ಮಾರ್ಗ ಇದುವೇ ಇದೆ. ಅಮ್ಮ ಹೇಳ್ತಿದ್ರು, ಬಡದ ಮುಸಲೇನ್ ಮಾಡ್ರೆ ಆಗ್ತಿದ್ದೇನ ಅಂತಿದ್ದಾರೆ. ಬಡದ ಮುಸಲೇನ್ ಮಾಡೋದಂದ್ರೆ ಏನನ್ನು ನಂಗೆ ಅರ್ಥ ಇನ್ನೂವರೆಗೆ ಆಗಿಲ್ಲ. ಆದರೆ ಈ ಉಕ್ತಿ ಅವ್ರ ಬಾಯಿಂದ ಅನೇಕ ಬಾರಿ ಒತ್ತಾಯಪೂರ್ವಕ ಯಾವ ಕಾರ್ಯ ಆಗುವುದಿಲ್ಲ. ಆದರೆ ಯಾವ ಅವಸರ ದೊರಕುವುದಿಲ್ಲ ಅಂತಂದ್ರೆ ಬೆಣ್ಣೆ ಇರುವುದಿಲ್ಲ. ಹೀಗೆ ಮಾತಿಲ್ಲ, ಹಾವು ಬರುವ ಮತ್ತು ಪ್ರತ್ಯಕ್ಷ ಕಾರ್ಯ ಮಾಡೋದು. ಆಯ್ತು, ಎಲ್ಲರೂ ಊಟ ಮಾಡಿ ಹೋದ್ರು, ಮಗ ಹೋದ ಆಫೀಸಿಗೆ, ಯಜಮಾನ್ರು ಹೋದ್ರೆ ಯಾವ ಕೆಲಸಕ್ಕೆ, ಇನ್ನೇನಿದೆ, ಆಮೇಲೆ ಗ್ಯಾಸ್ ಕಟ್ಟಿ ವರ್ಷಗಳ ಒಂದು 10 ಮಿನಿಟ್ ಕೂಡ ಭಾವ ಬರಬೇಕು, ಅಂತರಂಗದಿಂದ ಉದ್ದೇಶ ಬರಬೇಕು. ಎಲ್ಲಿದೆ ಅಲ್ಲೇ ಒಂದು ಆಸನ ಹಾಕೊಂಡು ಕೂಡ್ರಿ, 10 ನಿಮಿಷ ಕೂಡ್ರಿ, ಅರಹಂತರನ್ನು ನೆನಪಿಸ್ರಿ. ಆದರೆ ಯಾವ ಮನುಷ್ಯರು ವಿಶೇಷ ಪುಣ್ಯವಂತರಿದ್ದಾರೆ ಅವರಿಗೆ ಮಾತ್ರ ತಮ್ಮ ದರ್ಶನ ಮಾಡುವ, ತಮ್ಮ ಸ್ತುತಿ ಮಾಡುವ ಸುಯೋಗವು ದೊರಕುತ್ತದೆ ಮತ್ತು ಅವರೇ ತಮ್ಮ ಜಪ ಹಾಗೂ ಧ್ಯಾನ ಮಾಡುತ್ತಾರೆ. ಅವರೇ ಈ ಲೋಕದಲ್ಲಿ ಧನ್ಯ ಪುರುಷರಿದ್ದಾರೆ. ಅವರೇ ಧನ್ಯ, ಅವರೇ ಪುರುಷರು. ಈ ಪುರುಷ ನಾಮಕರ್ಮದ ಉದಯದಿಂದ ಅಥವಾ ಯಾರದ ಪೂವೇದದ ಉದಯದಿಂದ ಪುರುಷ ಅಲ್ಲ. ಈ ಕಾರ್ಯ ಯಾರು ಮಾಡ್ತಾರೋ ಅವರು ಪುರುಷ.